ವಸಂತ ಪೂರ್ಣಿಮಾ, ವಸಂತ ಋತು ಪ್ರಾರಂಭ ಆಗ್ತದೆ. ಇದಕ್ಕೆ ವಾಸಂತಿಕ ನವರಾತ್ರಿ ಅಂತೇಳಿ ಶಾಕ್ತ ಪರಂಪರೆಯವರು ವಾಸಂತಿಕ ನವರಾತ್ರಿ ಅಂತೇಳಿ, ಚೈತ್ರ ನವರಾತ್ರಿ ಅಂತೇಳಿ ದೇವಿ ಉಪಾಸನ ಮಾಡೋ ಪದ್ಧತಿನೂ ಕೂಡ ಅದ ಇವತ್ತಿನಿಂದ. ಇಡೀ ಎಲ್ಲಾ ಕಡೆ ಹೊಸ 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 ಚಾಲು ಆಗ್ತದೆ. ಅದಕ್ಕಾಗಿ ಇವತ್ತೆರಡು ದಿನಗಳು ಭಾರಿ ಮಹತ್ವದ ಹೊಂದಿರ್ತಕ್ಕಂಥದ್ದು. ಒಂದು ಯುಗಾದಿ, ಎರಡನೆಯದು ಮಹಾಗುರು ಅಲ್ಲಮ ಪ್ರಭುದೇವರು ಅವತರಿಸಿರ್ತಕ್ಕಂಥ ದಿನ. ಈ ಎರಡೂ ದಿನಗಳ ಒಂದು ಹಬ್ಬಿದ್ದಂಗಿದು ಎಲ್ಲರಿಗೂ. ಭಾರತೀಯರಿಗೆ ಯುಗಾದಿ ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಹಬ್ಬ ಆಗಿ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಇದು ಹಬ್ಬ ರೂಪವಾಗಿದೆ. ನಮಗಿದು ಎರಡು ರೀತಿ ಹಬ್ಬ. ಒಂದು ನಮ್ಮ ಗುರು ಅವತರಣ ಆದಂತ ದಿನ ಇದು, ಅದರ ಸಂಭ್ರಮದ ಹಬ್ಬ. ಎರಡನೇ ಸಾಮಾನ್ಯವಾಗಿ ನಮ್ಮ ಭಾರತೀಯ ಪರಂಪರೆಯೊಳಗೆ ಯುಗಾದಿಯನ್ನು ನಾವು ಎಲ್ಲರೂ ಆಚರಣೆ ಮಾಡ್ತಿದ್ವಿ. ಈ ಹಬ್ಬ, ಎರಡೂ ಹಬ್ಬಗಳ ಇಲ್ಲಿ ನೆರೆದಿರ್ತಕ್ಕಂತಹ ಸರ್ವ ಪೂಜ್ಯರಿಗೆ ಶುಭಾಶಯಗಳನ್ನ ಹೇಳ್ತಾರೆ. ಎರಡು ಹಬ್ಬಗಳ ಶುಭಾಶಯಗಳನ್ನ ಕೊಡ್ತಾರೆ. ನಾವೀಗ ಎಲ್ಲಿ ಹೋಗುನು ಅಂತಂದ್ರೆ ಸೊನಲಾಪುರಕ್ಕೆ ಹೋಗೋಣ. ಆ ಸೊನಲಾಪುರದಲ್ಲಿ ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮರ ಮಧ್ಯದಲ್ಲಿ ಒಂದು ಸಂವಾದ ನಡೆದದ. ಅಲ್ಲೇ ನಿನ್ನಿನ ದಿನ ಅಲ್ಲಮ ಪ್ರಭುದೇವರು ಸಿದ್ದರಾಮರನ್ನ ಕುರಿತು ಒಂದು ಮಾತನ್ನ ಹೇಳಿದರು. ಏನದು ಅಂತ ಕೇಳಿದ, ಕಡೆನಾಡಲಿಂಗವ ನಡುನಾಡಿಗೆ ತಂದೆನೆಂಬ ಅಹಂಕಾರವ ಮುಂದು ಬಂದಿದ್ದೆಯಲ್ಲ, 84 ಲಕ್ಷ ಶಿವಾಲಯಗಳೆಂಬ ಬಯಲ ಭ್ರಮೆ ಇದೆಲ್ಲಿಯದೋ ಹೇಳ. ಮಹಾಗಣಲಿಂಗಕ್ಕೆ ಜಗದ ಜೀವರಾಶಿಗಳು ಶಿವಾಲಯವಾಗಬಲ್ಲರೆ, ನಿನ್ನ ಲಕ್ಷದ ಮೇಲೆ 96,000 ಲಿಂಗವ ನಿನ್ನ ಎದೆಯಲ್ಲಿ ಇಟ್ಟುಕೊಳ್ಳ. ಗುಹೇಶ್ವರ ಲಿಂಗವು ನಿನ್ನ ತಪ್ಪಿಸಿ ಹೋಗುವುದ ಮರದೆಯಲ್ಲ ಸಿದ್ದರಾಮಯ್ಯ ಅಂತಾರೆ. ಬಹಳ ಅದ್ಭುತ ಮಾತನ್ನ ಹೇಳ್ಯಾರ. ಇದರ ಬಗ್ಗೆ ನಾವು ನಿನ್ನೆ ಚಿಂತನೆಯನ್ನ ಮಾಡಿದ್ವಿ. ಇದಾದ ನಂತರ ಈಗ ಅಲ್ಲಮ ಪ್ರಭುದೇವರನ್ನ ಕುರಿತು ಶ್ರೀ ಸಿದ್ದರಾಮರು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನು ಪ್ರಾರ್ಥನೆಯನ್ನ ಮಾಡ್ತಾರ ಅಂತಂದ್ರೆ, ಸಕಲ ಲಿಂಗವ ಹಿಡಿದು ಅಗಲದೆ ನಡೆಯುತ್ತಿರಾಗಿ ನಡೆಯುತ್ತಿದ್ದರು. ಲಿಂಗ ಪ್ರತಿಷ್ಠೆಯ ಮಾಡೆಂದು ನನಗೆ ನಿರೂಪಿಸುತ್ತಿದ್ದ ಕಾರಣ ಮಾಡುತ್ತಿದ್ದೇನಲ್ಲದೆ ನನಗೆ ಬೇರೆ ಸ್ವತಂತ್ರ ಉಂಟೆ. ಹಿಂದೆ ನೀವು ಕೊಟ್ಟ ನಿರೂಪ ನಿಮಗೆ ಖುಷಿಯಾದರೆ ಇನ್ನು ಮುಂದೆ ಸ್ವಯಂ ಒಪ್ಪಂತೆ ನಡೆಸ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ನಿನ್ನ ಲಕ್ಷದ ಮೇಲೆ 96,000 ಲಿಂಗವ ನಿನ್ನ ಎದೆಯಲ್ಲೇ ಇರಿದುಕೊಳ್ಳ. ಇದನ್ನು ಮಾತನಾಡಿದ್ರು. 84 ಲಕ್ಷ ಶಿವಾಲಯಗಳೆಂಬ ಬಯಲ ಭ್ರಮೆ ಇದೆಲ್ಲಿಯದು ಹೇಳ ಅಂತ ಇವೆರಡು ಮಾತನ್ನು ಹೇಳಿದರು. ಇದಕ್ಕ ಪ್ರತ್ಯುತ್ತರವಾಗಿ ಅವರು ಭಿನ್ನಹ ಮಾಡ್ತಾರ ಸಿದ್ದರಾಮ ಶಿವಯೋಗಿಗಳು. ಏನಂತಾರ ಅಂತಂದ್ರ, ಸಕಲ ಲಿಂಗವ ಹಿಡಿದು ಅಗಲದೆ ನಡೆ ಎಂದಿರಾಗಿ ನಡೆಯುತ್ತಿದ್ದೇನು. ಹೇ ಗುರುದೇವ, ನೀ ಏನ್ ಹೇಳಿದ್ದಿ? ನಾನು ಸ್ವತಃ ಏನು ಮಾಡಕತ್ತಿಲ್ಲ. ನೀನು ನನಗೆ ಆದೇಶವನ್ನ ಮಾಡಿದ್ದಿ. ಏನ್ ಆದೇಶ ಮಾಡಿದ್ದೆ? ಸಕಲ ಲಿಂಗವ ಹಿಡಿದು ಅಗಲದೇ ನಡೆ. ನೀ ಹೇಗಿರಪ್ಪ? ಸಕಲ ಲಿಂಗವನ್ನ ಹಿಡ್ಕೊಂಡು ನೀ ನಡೆ ಅಂತ ಹೇಳಿದ್ರಿ. ಸಕಲ ಲಿಂಗವ ಅಂತಂದ್ರೆ ಏನು? ಚರಾಚರ ಜೀವರಾಶಿಗಳೆಲ್ಲ ಭಗವಂತನಿದ್ದಾನಪ್ಪ ಅಂತ ತಿಳ್ಕೊಂಡು ನಡಿ. ಇದು ಸಿದ್ದರಾಮ ಶಿವಯೋಗಿಗಳಿಗೆ ಶ್ರೀಶೈಲದಲ್ಲೇ ಅಲ್ಲೇ
ಗುರು ರೂಪವಾಗಿ ಬಂದ ಮಲ್ಲಿಕಾರ್ಜುನ ಹೇಳಿರ್ತಕ್ಕಂಥ ಏನ್ ಹೇಳಿರ್ತಾನ ಮಲ್ಲಿಕಾರ್ಜುನ ಸಿದ್ಧರಾಮರಿಗೆ ಅಂತಂದ್ರೆ, ಹೇ ಸಿದ್ಧರಾಮ, ನೀನೇನು ಮಾಡು, ಸಕಲ ಲಿಂಗವ ಹಿಡಿದು ಅಂದ್ರೆ ಚರಾಚರ ಜೀವರಾಶಿಗಳಲ್ಲೇ ನೀನೇನನ್ನ ತಿಳ್ಕೋ, ಎಲ್ಲಾ ಜೀವರಾಶಿಯಲ್ಲೇ ಶಿವನಿದ್ದಾನ ಅಂತ ತಿಳ್ಕೊಂಡು ಅಗಲದೇ ನಡೆ. ಅದು ನೆಂತು ಬಿಡಬೇಡ. ಹಿಂಗ ನೀನು ನಿನ್ನ ಜೀವನದಲ್ಲಿ ನಡೆ, ಈ ತರ ನೀನು ನಿನ್ನ ಜೀವನವನ್ನು ನಡೆಸು ಅಂತೇಳಿ ಸ್ವತಃ ಯಾರು ಹೇಳಿದ್ರು? ಮಲ್ಲಿಕಾರ್ಜುನ ಶಿವಯೋಗಿಗಳು ಹೇಳಿದ್ರು. ಮಲ್ಲಿಕಾರ್ಜುನನೇ ಹೇಳಿದ್ದ, ಪರಮಾತ್ಮನೇ ಒಂದು ರೂಪವನ್ನು ಧಾರಣ ಮಾಡಿಕೊಂಡು ಸಿದ್ಧರಾಮನಿಗೆ ಹೇಳಿದ್ರು. ಈಗ ಅದೇ ಮಾತನ್ನ ಹೇಳ್ತಾರೆ, ಸಕಲ ಲಿಂಗವ ಹಿಡಿದು ಅಗಲದೆ ನಡೆ ಎಂದಿರಾಗಿ. ನೀವು ನಡೆ ಅಂತ ಹೇಳಿದ್ರಿ, ಆದ್ದರಿಂದ ನಡೆಯುತ್ತಿರುತ್ತೀರಿ. ಅದಕ್ಕಾಗಿ ನಾನು ಏನ್ ಮಾಡಕತ್ತೀನಪ್ಪ ಪರಮಾತ್ಮ, ಎಲ್ಲಾ ಕಡೆ 84 ಲಕ್ಷ ಶಿವಾಲಯಗಳು ಅಂತ 84 ಲಕ್ಷ ಜೀವರಾಶಿಗಳಲ್ಲಿ ನಾನು ಏನ್ ಮಾಡಕತ್ತೀನಿ? ಶಿವನನ್ನು ನೋಡಕತ್ತೀನಿ. ಎರಡನೇ ಮಾತು ನೋಡ್ರಿ, ಲಿಂಗ ಪ್ರತಿಷ್ಠೆಯ ಮಾಡೆಂದು ಎನಗೆ ನಿರೂಪಿಸುತ್ತಿದ್ದ ಕಾರಣ ಮಾಡುತ್ತಿದ್ದೇನಲ್ಲದೆ ಎನಗೆ ಬೇರೆ ಸ್ವತಂತ್ರ ಉಂಟೆ. ಸ್ವತಃ ಪರಮಾತ್ಮನೇ ಹೇಳಿದ್ದ ಯಾರಿಗೆ? ಸಿದ್ಧರಾಮನಿಗೆ, ನೀನೇನು ಮಾಡಪ್ಪ ಅಂತಂದ್ರ ಲಿಂಗ ಪ್ರತಿಷ್ಠೆಯ ಮಾಡು, ಸೊನಲಾಪುರವನ್ನ ನೀನು ಶ್ರೀಶೈಲವನ್ನಾಗಿ ನಿರ್ಮಾಣ ಮಾಡು ಅಂತೇಳಿ ಮಲ್ಲಿಕಾರ್ಜುನ ರೂಪವನ್ನು ತೊಟ್ಟ ಬಂದಂತಹ ಪರಮಾತ್ಮ ಆದೇಶವನ್ನ ಮಾಡಿದ್ದ. ಹೀಗಾಗಿ ಅದ ಮಾತನ್ನು ಹೇಳ್ತಾರೆ ಅವರು, ಲಿಂಗ ಪ್ರತಿಷ್ಠೆಯ ಮಾಡೆಂದು ನಿನಗೆ ನಿರೂಪಿಸುತ್ತಿದ್ದ ಕಾರಣ ಮಾಡುತ್ತಿದ್ದೇನಲ್ಲದೆ, ನೀವು ಲಿಂಗ ಪ್ರತಿಷ್ಠೆ ಮಾಡಂತ ಹೇಳಿದ್ರಿ, ಆದ್ದರಿಂದ ನಾನು ಲಿಂಗ ಪ್ರತಿಷ್ಠೆಯನ್ನು ಮಾಡಕತ್ತೀನಿ. ನನಗೆ ಬೇರೆ ಏನಾದ್ರು ಸ್ವತಂತ್ರತೆ ಆಯ್ತೇನು? ನೀವ್ ಹೇಳಿದ್ರೆ ಮಾಡಕತ್ತೀನಿ ನಾನು. ಮುಂದೊಂದು ಹೇಳ್ತಾರ ಅಂತ ಮಾತನ್ನ, ಹಿಂದೆ ನೀವು ಕೊಟ್ಟ ನಿರೂಪ ನಿಮಗೆ ವಿಷಯ ಆದರೆ, ಅಲ್ಲ ಪರಮಾತ್ಮನೇ ನೀನೇ ಹೇಳಿ ಅಲ್ಲ, ಎಲ್ಲರಲ್ಲಿಯೂ ಎಲ್ಲಾ ಜೀವರಾಶಿಗಳಲ್ಲಿಯೂ ಶಿವನಿದ್ದಾನೆ, ಎಲ್ಲರನ್ನ ಬಿಡಲಾರದ ಶಿವಸ್ವರೂಪ ಅಂತ ತಿಳ್ಕೊಂಡು ನಡಿ ಅಂತ ಹೇಳಿದ್ರಿ. ಅದರಂತೆ ನಾನು ಎಲ್ಲಾ ಜೀವರಾಶಿಗಳಲ್ಲೇ ಶಿವನನ್ನು ನೋಡಕತ್ತೀನಿ. ಲಿಂಗ ಪ್ರತಿಷ್ಠೆಯ ಮಾಡು ಅಂತ ಹೇಳಿದ್ರಿ, ಆದ್ದರಿಂದ ನಾನು ಲಿಂಗ ಪ್ರತಿಷ್ಠೆಯನ್ನು ಮಾಡಕತ್ತೀನಿ. ಇದರಲ್ಲಿ ನನಗೇನು ಸ್ವತಂತ್ರತೆ ಅದ? ನಂದೇನದ ಇಲ್ಲಿ? ಹಿಂದೆ ನೀವು ಕೊಟ್ಟ ನಿರೂಪ ನಿಮಗೆ ವಿಷಯ ಆದರೆ, ಅಲ್ಲ ಪರಮಾತ್ಮ ನೀನೇ ಹೇಳಿರ್ತಕ್ಕಂಥ ಮಾತು ಅದು ನಿನಗೆ ಸುಳ್ಳಾಯ್ತಂತಂದ್ರ, ನೀನೇ ಹೇಳಿ ಅದು ನಿನಗ ಖುಷಿ ಆಯ್ತಂತಂದ್ರ, ಇನ್ನು ಮುಂದೆ ಒಪ್ಪಂತೆ ನಡೆಸ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಇನ್ನ ಮುಂದಾದ್ರೂ ಕೂಡ ನೀನೇನ್ ಮಾಡು, ಸ್ವಯಂ ಒಪ್ಪಂತೆ ಅಂತಂದ್ರ ಸ್ವಯಂ ನಾನೇ ಲಿಂಗ ಸ್ವರೂಪವಾಗುವಂತೆ ನನ್ನನ್ನ ನೀ ನಡೆಸು ಅಂತೇಳಿ ಅಲ್ಲಮ್ಮ ಪ್ರಭುದೇವರ ಹತ್ರ ಸಿದ್ದರಾಮೇಶ್ವರರು ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ಪ್ರಾರ್ಥನೆಯನ್ನು ಕೇಳಿದ ಬಳಿಕ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಕೆರೆ ದೇಗುಲಗಳೆಲ್ಲವೂ ಅರೆವಚ್ಚೆಗೆ ರೂಪು, ಕರ್ಮಕಾಂಡ ಯೋಗಗಳೆಲ್ಲವೂ ಭವದ ತೆಕ್ಕೆಗೆ ಒಳಗು, ಮುಂದನ ಸಂತ ನಡೆದು ಸರೆ ಸಂತಿರಬೇಕು ಸಿದ್ದರಾಮಯ್ಯ. ಇದು ಬಹಳ ದೊಡ್ಡ ಉಪದೇಶರಿ. ಏನಂತಾರ? ಕೆರೆ ದೇಗುಲಗಳೆಲ್ಲವೂ ಹಿಂದನ ಅರಿವಚ್ಚೆಗೆ ರೂಪು. ಹಿಂದನ ಅರಿವಚ್ಚೆಗೆ ರೂಪು ಅಂತಂದ್ರ ಹಿಂದಿನ ಒಂದು ಏನು ಪರಂಪರೆ ಬಂದದಲ್ಲ, ಭಾರತೀಯ ಪರಂಪರೆಯೊಳಗ ಏನ್ ಬಂದದ ಅಂತಂದ್ರೆ, ಊರೊಳಗ ನೀವೇನ್ ಮಾಡ್ರಿ, ಕೆರೆಗಳನ್ನ ಕಟ್ರಿ, ದೇವಾಲಯಗಳನ್ನ ನಿರ್ಮಾಣ ಮಾಡ್ರಿ, ಅರವಚ್ಚೆಗೆಗಳನ್ನ ಮಾಡ್ರಿ. ಇದು ಹಿಂದಿಂದ ಬಂದಂತ ಒಂದು ಪರಂಪರೆ. ಅಡೆವಜ್ಜಿಗೆ ಅಂತಂದ್ರೆ ಏನು? ಒಂದು ಸಂಪ್ರದಾಯ, ಒಂದು ಪರಂಪರೆ. ಅಲ್ಲವ ಪ್ರಭುದೇವರು ಏನ್ ಹೇಳ್ತಾರಂತಂದ್ರ, ಇದೆಲ್ಲ ಹಿಂದಿನಿಂದ ಬಂದಂತ ಸಂಪ್ರದಾಯ.
ಕರ್ಮಕಾಂಡ ಮತ್ತು ಯೋಗಗಳೆಲ್ಲವೂ ಭವದ ತೆಕ್ಕೆಗೆ ಒಳಗು. ನಂತರ ಕರ್ಮಕಾಂಡ ಯೋಗಗಳೆಲ್ಲವೂ ಭವದ ತೆಕ್ಕೆಗೆ ಒಳಗು. ನೋಡ್ರಿ ಹೆಂಗದ ಮಾತು. ಕರ್ಮಕಾಂಡ ಮತ್ತು ಯೋಗಗಳು ಅಂತಂದ್ರೆ ಏನು ಅಂತಂದ್ರೆ, ಏನು ಬಾಹ್ಯ ಕ್ರಿಯೆಗಳನ್ನ ಮಾಡ್ತೇವಲ್ಲ ಕರ್ಮಕಾಂಡ. ನಮ್ಮ ವೇದಗಳಲ್ಲಿ 3 ಭಾಗಗಳನ್ನ ಮಾಡ್ಯಾರ ಬಲ್ಲವರು. ಒಂದು ಕರ್ಮ ಪ್ರಧಾನವಾಗಿರ್ತಕ್ಕಂಥ ಮಂತ್ರಗಳು, ಎರಡನೇ ಉಪಾಸನಾ ಪ್ರಧಾನವಾಗಿರ್ತಕ್ಕಂಥ ಮಂತ್ರಗಳು, ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ಮಂತ್ರಗಳು. ಇವು 3 ಭಾಗಗಳನ್ನು ಮಾಡ್ತಾರೆ. ಕರ್ಮ ಪ್ರಧಾನವಾಗಿರ್ತಕ್ಕಂಥ ಮಂತ್ರಗಳಿಗೆ ಆ ವಸ್ತು ಸಮೂಹಕ್ಕ ಕರ್ಮಕಾಂಡ ಅಂತ ಕರೀತಾರೆ. ಉಪಾಸನೆ ಪರವಾಗಿರ್ತಕ್ಕಂಥ ಮಂತ್ರಗಳ ಸಮೂಹಕ್ಕ ಏನಂತಾರ? ಉಪಾಸನಾ ಕಾಂಡ ಅಂತಾರೆ. ಇನ್ನು ಜ್ಞಾನಪ್ರದವಾಗಿರ್ತಕ್ಕಂಥ ಮಂತ್ರಗಳ ಒಂದು ಸಂಗ್ರಹಕ್ಕ, ಒಂದು ಅಧ್ಯಾಯಕ್ಕ, ಅದಕ್ಕೆ ಜ್ಞಾನಕಾಂಡ ಅಂತ ಕರೀತಾರೆ. ಇಲ್ಲಿ ಕರ್ಮಕಾಂಡ ಯೋಗಗಳೆಲ್ಲವೂ ಅಂತಂದ್ರೆ ಕರ್ಮಕಾಂಡದಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳು, ಉಪಾಸನಾ ಕಾಂಡದಲ್ಲಿ ಹೇಳಿರ್ತಕ್ಕಂಥ ಉಪಾಸನಾ ಯೋಗಗಳು. ಇಲ್ಲಿ ಅಭಿಪ್ರಾಯ ಇವೇನದಾವ? ಇವು ಭವದ ತೆಕ್ಕೆಗೆ ಒಳಗು. ಇವು ಭವದಿಂದ ಮುಕ್ತ ಮಾಡಂಗಿಲ್ಲ. ಇವು ಭವದ ತೆಕ್ಕೆಗೆ ಒಳಗು ಮಾಡ್ತಾವೆ ಇವು. ಅದಕ್ಕೆ ನಿಜಗುಣ ಶಿವಯೋಗಿಗಳು ಕೂಡ ತಮ್ಮ ಜ್ಞಾನ ಪ್ರತಿಪಾದನಾ ಸ್ಥಳದ, ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 6ನೇ ಪದ್ಯದಲ್ಲಿ ಬಹಳ ಚಂದ ಹೇಳ್ಯಾರವರು. ಅವ್ರು ಹೇಳ್ತಾರ, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳ್ ಸಿಲ್ಕಿ ಹಂಬಲಿಸದಿರು ಮುಕ್ತಿಯಂಬಯಸಿ ಮನುಷ್ಯ. ನಿಜಗೊಂಡು ಹೇಳೋದು. ಅವ್ರು ಹೇಳ್ತಾರ, ನಂಬು ಜ್ಞಾನವನೇ, ಹೇ ಸಾಧಕನೇ, ನೀನೇನ್ ಮಾಡು? ಜ್ಞಾನವನೇ ನಂಬು. ಜ್ಞಾನ ಅಂತಂದ್ರ ಅಭೇದ ದರ್ಶನಂ ಹಿ ಜ್ಞಾನ. ಜೀವ ಬ್ರಹ್ಮದ ಏಕತ್ವ ನಿಶ್ಚಯ ಏನದಲ್ಲ, ಅದು ಜ್ಞಾನ. ಆ ಜ್ಞಾನವನ್ನೇ ನಂಬು. ಏನ್ ಮಾಡಬೇಡ? ಕರ್ಮವೆಂಬ ಜಾಲದೋಳ್ ಸಿಲ್ಕಿ. ಸಿಲ್ಕಿ ಅಂದ್ರೆ ಸಿಕ್ಕೊಂಡು. ಈ ಕರ್ಮ ಕಾಂಡ ಏನದಲ್ಲ, ಈ ಕರ್ಮ ಅನ್ನುವಂತ ಜಾಲದೊಳಗ ಸಿಕ್ಕೊಂಡು ಹಂಬಲಿಸದಿರು ಮುಕ್ತಿಯಂಬಯಸಿ. ಹೇ ಮನುಷ್ಯನೇ, ಮುಕ್ತಿಯನ್ನ ಬಯಸಿ ಹಂಬಲಿಸಕ್ ಹೋಗಬೇಡ ಅಂತ. ಈ ಕರ್ಮ ಬಹಳ ಕಠಿಣದ. ಈ ಜ್ಞಾನದ ಮಹಿಮೆಯನ್ನು ಹೇಳ್ತಾ ನಿಜಗುಣರು ಹೇಳ್ತಾರಲ್ಲಿ, ಬಹಳ ಚಂದ ಮಾತಾಡೋದು. ಆಗಮ ಪುರಾಣ ವೇದ ಪೂಗದೋಳ್ ವಿಧಿಸಿದ ಈ ಕರ್ಮಗಳು ಯಾವ್ಯಾವದ ನೋಡ್ರಿ. ಈ ಆಗಮ ಸಾಹಿತ್ಯ ಆಗಿರ್ಬಹುದು, 28 ದಿವ್ಯ ಆಗಮಗಳಿರ್ಬಹುದು, 18 ಪುರಾಣಗಳಿರ್ಬಹುದು, ವೇದ ಪೂಗ ಅಂತಂದ್ರ 4 ವೇದಗಳ ಸಮೂಹರೇ ಇರಬಹುದು. ಅಲ್ಲಿ ಹೇಳಿರ್ತಕ್ಕಂಥ ಅಂದ್ರೆ ಆಗಮದಲ್ಲೇ, ಪುರಾಣಗಳಲ್ಲೇ, ವೇದಗಳ ಒಂದು ಸಮೂಹದಲ್ಲೇ ಹೇಳಿರ್ತಕ್ಕಂಥ ಯಾವ್ಯಾವ ಕರ್ಮಗಳು ವಿಧಿಸಿದ ಈ ಯಾಗ ಯಜ್ಞಗಳನ್ನ ಹೇಳ್ಯಾರ. ದಾನ ಮಾಡುವ ಪದ್ಧತಿಯನ್ನ ಹೇಳ್ಯಾರ. ಜಪ ಪದ್ಧತಿಯನ್ನ ಹೇಳ್ಯಾರ. ನೀತಿ ಬಗ್ಗೆ ಹೇಳ್ಯಾರ. ಈ ಯೋಗದ ಬಗ್ಗೆ ಹೇಳ್ಯಾರ. ಪೂಜಾದಿಗಳು ಇವೆಲ್ಲ ಕರ್ಮವೇ. ಪೂಜಾ ಪದ್ಧತಿಗಳಿದಾವ, ಅನೇಕ ಪೂಜಾ ಪದ್ಧತಿಗಳಿದಾವ. ಅವು ಷೋಡಶೋಪಚಾರ ಪೂಜಾ ಅದ, ಬೇರೆ ಬೇರೆ ಪದ್ಧತಿಗಳಿದ್ದಾವ. ಇವೇನದಾವಲ್ಲ ಪೂಜಾದಿಗಳು, ಈಗ ಜ್ಞಾನೋದಯ ಮಾತ್ರವಾಗಲ್ಲ. ಯಾವಾಗ ಸಾಧಕನಿಗೆ ಸ್ವರೂಪದ ಜ್ಞಾನ ಆಗ್ತದಲ್ಲ, ಬರೇ ಜ್ಞಾನ ಆದ್ರ ಸಾಕು. ಈಗ ಜ್ಞಾನೋದಯ ಮಾತ್ರವಾಗಲ್ಲ, ಅದರೋಳ್ ಅಂತಂದ್ರ ಏನ್ ಯಾಗ, ದಾನ, ಜಪ, ನೀತಿ, ಯೋಗ, ಪೂಜಾದಿಗಳು ಏನ್ ಮಾಡ್ತೇವಲ್ಲ, ಈ ಫಲ ಅದರೋಳ್
ಮಾತ್ರವಾಗಲ್ ಅದರೋಳ್ ಏನು ಜ್ಞಾನ ಆಗ್ತದಲ್ಲ ಆ ಜ್ಞಾನ ಆಗ್ತದಲ್ಲ ಅದರಲ್ಲೇ ಕೋಟಿ ಭಾಗಿಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಒಂದು ಕೋಟಿ ಭಾಗದಲ್ಲಿ ಒಂದು ಭಾಗಕ್ಕೆಯೂ ಸಮ ಆಗಂಗಿಲ್ಲ. ಯಾವ ಜ್ಞಾನ ಆದಾಗ ಏನವನಿಗೆ ಪ್ರಾಪ್ತಿ ಆಗ್ತದ ನೋಡ್ರಿ, ಆ ಫಲದಲ್ಲಿ ಒಂದು ಕೋಟಿ ಭಾಗ ಮಾಡಿದ್ರ ಒಬ್ಬ ಆತ್ಮಜ್ಞಾನಿ ಅದನ್ನಂತ ತಿಳ್ಕೊರಿ. ಆ ಆತ್ಮಜ್ಞಾನಿಗೆ ಏನವನಿಗೆ ಪುಣ್ಯದ ಫಲ ಪ್ರಾಪ್ತಿ ಆಗ್ಯದ ತಿಳ್ಕೊರಿ, ಅಥವಾ ಅವನಿಗೆ ಏನ ಒಂದು ಅನುಪಮ ಆನಂದದ ಪ್ರಾಪ್ತಿ ಆಗ್ಯದ, ಅದಕ್ಕ ಅದರೊಳಗೊಂದು ಕೋಟಿ ಭಾಗ ಮಾಡಿದ್ರ ಇವೇನದಾವಲ್ಲ ಯಾಗ ದಾನ ಜಪ ಯೋಗ ಪೂಜಾದಿಗಳು ಇವು ಕೋಟಿ ಭಾಗದಲ್ಲಿಯ ಒಂದು ಭಾಗದ ಸಮಾನವಾಗಿಲ್ಲ ಅಂತೀವಿ. ಅದಕ್ಕಾಗಿ ನಿಜಗುಣರು ಏನ್ ಹೇಳ್ತಾರ, ನಮ್ಮ ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳಗೆ ಸಿಲುಕಿ ಹಂಬಲಿಸದಿರು ಮುಕ್ತಿಯಂ ಬಯಸಿ ಮನುಷ್ಯ. ಈ ಕರ್ಮನು ಜಾಲದ ಸಿಕ್ಕೊಂಡು ಮುಕ್ತಿಯನ್ನು ಬಯಸಕ ಮುಕ್ತಿಯನ್ನು ಬಯಸಿ ಹಂಬಲ ಪಡಬೇಡ ಅಂತ ಹೇಳ್ತಾರ. ಅದೇ ಮಾತು ಇಲ್ಲಿ ಹೇಳೋದು ಏನಂತಾರ, ಕರ್ಮಕಾಂಡ ಯೋಗಗಳೆಲ್ಲವು ಏನು ಕರ್ಮಕಾಂಡ ಮತ್ತು ಯೋಗಗಳದಾವಲ್ಲ ಇವು ಭವದ ತೆಕ್ಕೆಗೆ ಒಳಗ. ಇದರಿಂದ ಮುಕ್ತಿ ಆಗಂಗಿಲ್ಲ, ಕರ್ಮಕಾಂಡದಿಂದ ಮುಕ್ತಿ ಆಗಂಗಿಲ್ಲ, ಉಪಾಸನಾ ಕಾಂಡದಿಂದನೂ ಮುಕ್ತಿ ಆಗಂಗಿಲ್ಲ. ಇದರಿಂದ ಭವನೇ ಆಗ್ತದ ವಿನಃ ಇವು ಭವದ ತೆಕ್ಕೆಗೆ ಒಳಗು ಅಂತಾರ. ಇದನ್ನ ಹೇಳಿ ಏನಂತಾರೆ ಗೊತ್ತನವರು, ಹಿಂದನ ಮುಂದನ ಸಂದನಳಿದು ಅಂದ್ರ ಹಿಂದನ ಮುಂದನ ಸಂದನಳಿದು. ಹಿಂದನ ಅಂತಂದ್ರ ಹಿಂದಿಂದ ಬಂದಂತ ಸಂಪ್ರದಾಯ, ಮುಂದನ ಅಂತಂದ್ರ ಇನ್ನು ಮುಂದೆ ಆಗುವಂಥದ್ದು. ಈ ಎರಡನ್ನು ಬಿಡಬೇಕು. ಎರಡನ್ನ ಬಿಟ್ಟು ಗುಹೇಶ್ವರ ಲಿಂಗದಲ್ಲಿ ತಲೆ ಸಂದಿರಬೇಕು. ಸಿದ್ದರಾಮಯ್ಯ ನೀ ಹೇಗಿರ್ಬೇಕಪ್ಪ ಅಂತಂದ್ರೆ ಆ ಪರಮಾತ್ಮನಲ್ಲೇ ತಲೆ ಸಂದಿರಬೇಕು. ತಲೆ ಸಂದಿರಬೇಕು ಅಂತಂದ್ರೆ ಏನು, ಸಂಪೂರ್ಣವಾಗಿ ಬೆರೆತಿರಬೇಕು ಅಂತ. ಅದರಲ್ಲೇ ಸಂಪೂರ್ಣವಾಗಿ ಏಕಾಗಿರ್ಬೇಕು, ಹಿಂಗಿರ್ಬೇಕು ನೀನು ಅಂತ ಅಲ್ಲಮ್ಮ ಪ್ರಭುದೇವರು ಉಪದೇಶ ಮಾಡ್ತಾರೆ. ಈ ಉಪದೇಶ ಕೇಳಿದಾಗ ಸಿದ್ದರಾಮರ ಮನಸ್ಸಿನಲ್ಲಿ ಒಂದು ಪ್ರಶ್ನೋದಯ. ಏನ್ ಆ ಪ್ರಶ್ನ ಅಂತಂದ್ರ ಅವ್ರ ಕೇಳ್ತಾರೆ ನೋಡ್ರಿ, ಅಲ್ಲ ಪ್ರಭುವೇ ಪ್ರಶ್ನೆ ನೋಡ್ರಿ, ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆತ್ತು, ಕರ್ಮಯೋಗವ ಮಾಡದೆ ನಿರ್ಮಲ ಶುಚಿತ್ವವ ನರಿವ ಪರಿ ಇನ್ನೆಂತು, ಬೇಯದ ಅಶನವ ನುಂಬ ಭಾವಾಗುವುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗಕ್ಕೆ. ಇದವ್ರ ಪ್ರಶ್ನೆ. ಏನ್ ಪ್ರಶ್ನೆ ಮಾಡ್ತಾರ, ಮಾತ್ರ ಉದಾಹರಣೆ ಕೊಡ್ತಾರ ಅವರು. ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತು. ಅಲ್ಲಪ್ಪ ನನಗೆ ಹಸು ಆಗ್ಯಾವಂತ ಬರೀ ಹಸಿವು ಅನ್ಕೋದ್ ಕೂತ್ಲ ಹಸಿ ಹೋಗ್ತದೆ ಇದ್ದದು, ಹಸಿ ಹೋಗುದಿಲ್ಲ. ಅದಕ್ಕೇನ್ ಮಾಡ್ಬೇಕಾಗ್ತದ್ರಿ, ಅದಕ್ಕೇನ್ ಮಾಡ್ಬೇಕಾಗ್ತದ, ಕೃಷಿಯನ್ನ ಮಾಡ್ಬೇಕು. ಅಂದ್ರೆ ಏನು, ಒಕ್ಕಲ್ತನ ಮಾಡ್ಬೇಕು. ಆ ಕೃಷಿಯನ್ನ ಮಾಡಿ ಆ ಕೃಷಿಯಿಂದ ಬಂದಂತ ಆಹಾರ ಧಾನ್ಯವನ್ನು ತಂದು ಅದನ್ನ ನಾವು ಬೇಯಿಸಿ ಮಾಡಿ ಉಂಡ್ರ ನಮ್ ಹಸಿವು ಹೋಗ್ತದೆ. ಹೌದಿಲ್ರಿ? ಬರೀ ಹಸಿವು ಅಂದ್ರೆ ಹಸಿವು ಹೋಗಂಗಿಲ್ಲ. ಇದನ್ನ ಬಿಟ್ಟು ತಿನ್ನದ ಪದ್ಧತಿ ಇದೇನು, ಅವ್ರು ಪ್ರಶ್ನೆ ಮಾಡೋದು. ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತೋ, ಇದನ್ನ ಬಿಟ್ಟ ಹಾಗಾದ್ರೂ ಕೃಷಿನೇ ಮಾಡ್ಬೇಕು, ಈಗಾದ್ರೂ ಕೃಷಿನ ಮಾಡ್ಬೇಕ್ರಿ. ನನ್ನ ಕಡೆ ಕೋಟಿ ರೂಪಾಯಿ ಅದಾವ ಅಂತಂದ್ರೆ ಏನು ರೊಕ್ಕ ತಿಂದು ಬದಕಂತ ಆಗುದಿಲ್ಲ. ಹೌದಿಲ್ರಿ? ನಾನು ಬಂಗಾರದ ತಾಟದಾಗ ಮುಂತಿನಾದ್ರೂ ಅನ್ನ ನೋಡ್ಬೇಕಲ್ಲ, ಬಂಗಾರ ತಾಟ ಅಂತೂ ತಿನ್ನಕ್ ಆಗುದಿಲ್ಲ. ಹೌದಿಲ್ರಿ? ಏನಾದ್ರೂ ಅನ್ನನ ತಿನ್ನಬೇಕು. ಆ ಅನ್ನ ತಿನ್ನಬೇಕಾದ್ರೆ ಅವಾಗ ಕೃಷಿನೇ ಮಾಡಿ. ರೈತರಿಗೆ ಬಹಳ ದೊಡ್ಡ ಕಿಮ್ಮತ್ ಅದರಿ. ಒಂದು ವೇಳೆ ರೈತರು ತಮ್ಮ
ಕೃಷಿ ಕಾಯಕವನ್ನ ಬಿಟ್ರ ಜನರಿಗೆ ಊಟಕ್ಕೆ ಏನೂ ಇಲ್ಲ. ಇವ್ರು ದುಡ್ದಾಗನೇ ಇವ್ರು ಉಣ್ಬೇಕ್ರಿ, ಯಾರೇ ಇರ್ಲಿ. ಮತ್ತ ಹಸಿವಿಗೆ ಅನ್ನ ಆಹಾರ ಆಗಂಗಿಲ್ಲ, ಹಸಿವಿಗೆ ಬಂಗಾರ ಬೆಳ್ಳಿನೂ ಆಹಾರ ಆಗಂಗಿಲ್ಲ, ಹಸಿವಿಗೆ ಅನ್ನವೇ ಬೇಕು. ಹೌದಿಲ್ರಿ? ಹೀಗಾಗಿ ರೈತರಿಗೆ ಬಹಳ ಶರಣರು ಬಹಳ ಮರ್ಯಾದೆ ಕೊಟ್ಟರು, ಕೃಷಿಕರಿಗೆ ಬಹಳ ಮರ್ಯಾದೆ ಕೊಟ್ಟರು. ಅವರು ಏನ್ ಹೇಳ್ತಾರಲ್ಲಿ, ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿಯುವ ಪರಿ ನಿಂತು, ಇದನ್ನ ಹೇಳಿ ಉದಾಹರಣೆ ಕೊಟ್ಟ. ಏನಂತಾರ ಅವರು, ಕರ್ಮಯೋಗವ ಮಾಡದೆ ನಿರ್ಮಲ ಸುಚಿತ್ತವ ನರಿವ ಪರಿ ನಿಂತು. ಪ್ರಶ್ನೆಗೆ ನೋಡ್ರಿ, ಅಲ್ಲ ಗುರುವೇ, ಕರ್ಮಯೋಗವನ್ನೇ ಮಾಡಲಿಲ್ಲ ಅಂತಂದ್ರ ನಮ್ಮ ಚಿತ್ತ ಅದು ನಿರ್ಮಲ ಹೆಂಗಾಗೋದು? ಚಿತ್ತ ನಿರ್ಮಲ ಆಗ್ಬೇಕಂತಂದ್ರ ಕರ್ಮಯೋಗ ಮಾಡ್ಬೇಕು. ಎಲ್ಲಾ ಶಾಸ್ತ್ರಗಳು ಇದನ್ನ ಹೇಳ್ತಾವ್ರೆ. ಏನು ಪ್ರಾಚೀನ ಶಾಸ್ತ್ರಗಳೇನಿದಾವಲ್ಲ, ಕರ್ಮಯೋಗ ದ್ವಾರ ಚಿತ್ತಶಕ್ತಿ ಅಂತ ಹೇಳ್ತಾರೆ. ಕರ್ಮಯೋಗದಿಂದ ಏನ್ ಪ್ರಾಪ್ತಿ ಅದ? ಚಿತ್ತಶಕ್ತಿ. ಅಂದ್ರ ನಮ್ಮ ಅಂತಃಕರಣ ಪವಿತ್ರ ಆಗ್ತದ. ಅದೇ ಪ್ರಶ್ನೆಯನ್ನ ಮಾಡ್ತಾರೆ ಈಗ ಸಿದ್ದರಾಮರು. ಕರ್ಮಯೋಗವ ಮಾಡದೆ, ಅಂದ್ರೆ ಕರ್ಮಯೋಗವನ್ನು ನಾವು ಮಾಡಲಿಲ್ಲ ಅಂತಂದ್ರ ನಿರ್ಮಲ ಚಿತ್ತವ ನರಿವ ಪರಿ ಇನ್ನೆಂತೋ. ಇನ್ನು ಚಿತ್ತ ನಿರ್ಮಲ ಮಾಡುವಂತ ರೀತಿ, ಅದನ್ನ ತಿಳ್ಕೊಳ್ಳುವಂತ ದಾರಿ ಮತ್ಯಾವುದದ? ಬೇಯದ ಅಶನವ ನುಂಬ ತಾವು ಆಗುವುದು ಸಕಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗಕ್ಕೆ. ಅಲ್ಲ, ನಮ್ಮ ಹೊಟ್ಟೆ ತುಂಬಬೇಕಾದ್ರ ಅನ್ನ ಬೇಷ ತಿನ್ಬೇಕಲ್ಲ ನಾವು. ಅನ್ನ ಬೇಯಿಸಿ ತಿಂದೇ ಇದ್ರ ಹೆಂಗದರೆ ಇದನ್ನು ಬಿಟ್ಟು ಬೇರೆ ಏನಾದ್ರು ದಾರಿ ಇದೇನು? ಈ ಉದಾಹರಣೆಗಳನ್ನ ಕೊಟ್ಟು ಅಲ್ಲಮ ಪ್ರಭುದೇವರಿಗೆ ಏನ್ ಕೇಳಕತ್ತಾರಂತಂದ್ರೆ, ಅವರು ಕರ್ಮಯೋಗದ ಅವಶ್ಯಕತೆ ಬಹಳ ಐತಿ. ಸಿದ್ದರಾಮರ ಪ್ರಶ್ನೆ ಇದು. ಕರ್ಮ ಬೇಕು. ಯಾಕ ಇವರು ಕರ್ಮವನ್ನೆಲ್ಲ ಕಳೆದ್ರಿ. ಈಗ ಕರ್ಮಕಾಂಡ ಯೋಗಗಳೆಲ್ಲವೂ ಭವದ ತೆಕ್ಕೆಗೆ ಒಳಗುವ ಅಂತ ಈ ಮಾತನ್ನ ಕೇಳಿದ ಕೇಳ್ತಾರ ಅವರು. ಅಲ್ಲ, ಇಲ್ಲದೆ ಹಂಗ ನಡೀತದಪ್ಪ. ಈಗ ಇದು ತರ್ಕ ಶಾಸ್ತ್ರ. ಇದು ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುದೇವರ ಜೊತೆ ತರ್ಕ ಮಾಡಕತ್ತಾರ. ನಮಗ್ ಹಸುವಾಗ್ಯಾವತ್ತಂದ್ರ ಕೃಷಿ ಮಾಡೇ ತಂದ ಉಣ್ಬೇಕು, ತರ್ಕಿರು. ಹೌದಿಲ್ರಿ? ಚಿತ್ತ ನಿರ್ಮಲ ಬೇಕಾದ ಕರ್ಮಯೋಗನ ಬೇಕು. ಹೋಗ್ಲಿ, ಅವ್ರ ಅಂತ ತರ್ಕ ಮಾಡ್ತಾರ ನೋಡ್ರಿ ಪ್ರಭುದೇವ್ರ ಜೊತೆ. ಬೇಯಲಾರ್ದ ಅನ್ನ ಉಂತೀನಿ ಅಂತಂದ್ರ ಇದೆಂತದಿದು? ಎಲ್ಲ ಬೇಷಕ್ ಇರ್ಬೇಕಲ್ಲ, ಹೌದಿಲ್ರಿ? ಬೇಯದ ಅಶನವ ನುಂಬ ಹಾವಾಗುವುದು. ಪ್ರಶ್ನೆ ಚಂದ. ಈ ಪ್ರಶ್ನೆಗೆ ಪ್ರಭುದೇವರು ಏನ್ ಹೇಳ್ತಾರೆ ಗೊತ್ತಂಟವರು, ಕರ್ಮವೇ ಪ್ರಾಣವೆಂದು ಮಾಡುವಾಗ, ಇದು ಲಕ್ಷ್ಯ ಕೊಡ್ಬೇಕಾ? ಇದು ಕರ್ಮವೇ ಪ್ರಾಣವೆಂದು ಮಾಡುವಾಗ ಜ್ಞಾನವ ಅರಿವ ನೆಲೆ ಶುದ್ಧವಿನ್ನಾವು. ಸಾವನ್ನಕ್ಕ ಸಾಧನೆಯ ಮಾಡಿ ಮಾನವ ಅರಿದುದ ಮೇಲರಿದುದ ಕರಿಗೊಳ್ಳುತ್ತ ತುಷವ ನೀಗಿದ ಕಾಯದ ದಶೆ ಶುದ್ಧವಾಗಿರಬೇಕು. ಗುಹೇಶ್ವರ ಲಿಂಗವನ್ನರಿಯುವುದಕ್ಕೆ ಸಿದ್ಧರಾಮಯ್ಯ. ಇವರು ಕೂಡ ಎಲ್ಲ ಪ್ರಶ್ನೆಗಳನ್ನ ಹೇಳಿ ಉತ್ತರ ಕೊಡ್ತಾರೆ. ಏನಂತಾರೆ ಗೊತ್ತನ್ನವರು, ಕರ್ಮವೇ ಪ್ರಾಣವೆಂದು ಮಾಡುವ. ಈ ಕೆಲಸ ಹೆಂಗ್ ಮಾಡ್ತಾನ ಸಾಧಕ ಕರ್ಮಯೋಗಿ? ಆ ಕರ್ಮಕ್ಕೆ ಪ್ರಾಣ ತಿಳ್ಕೊಂಡು ಮಾಡ್ತಾನ. ಹೌದಿಲ್ರಿ? ಯಾರೇ ಇರಲಿ, ಈಗ ಒಬ್ಬ ರೈತ ಹೊಲದಾಗ ಕೆಲಸ ಮಾಡ್ತಾನಪ್ಪ ಅಂತಂದ್ರ ಅವ ಜೀವ ಇಟ್ಟ ಕೆಲಸ ಮಾಡ್ಬೇಕಲ್ಲ, ಪ್ರಾಣ ಇಟ್ಟ ಕೆಲಸ ಮಾಡ್ಬೇಕಲ್ರಿ. ಹೊಲದ ಮ್ಯಾಗ ಅವನ ಜೀವ ಅಥವಾ ಪ್ರಾಣ ಇಲ್ಲಾಗಿತ್ತಂತಂದ್ರ ಹೊಲ ಹೆಂಗ್ ಬೆಳೀತದ್ರಿ? ಅದು ಬಿಟ್ಟಿ ಬ್ಯಾಸರ್ಗಿ ಕೆಲಸ ಅಂತಾರ ಅದಕ್ಕ. ಹೊಲ ಸ್ವಚ್ಛ ಮಾಡ್ಬೇಕಾದ್ರೂ ಹೊಲದ ಮ್ಯಾಗ ಪ್ರೀತಿ ಇರ್ತದೆ, ಅದ್ರ ಮ್ಯಾಗ ಜೀವ ಇಟ್ಟಿರ್ಬೇಕು. ಪ್ರಾಣ ಜೀವ ಇಡೋದಂತ. ಹೌದಿಲ್ರಿ? ಈಗ ನಾವು ಶಿಕ್ಷಕರದಾರ, ಬೇರೆ ಬೇರೆ ವೃತ್ತಿಗಳಲ್ಲಿದ್ದಾರೆ. ಅವರು ಆ ಕಾಯಕದಲ್ಲಿ ಯಶಸ್ಸನ್ನ ಹೊಂದಬೇಕಾದ್ರ ಅದರಲ್ಲಿ ಅವರು ಹೌದಿಲ್ರಿ
ಪ್ರಭುದೇವರತ್ನ ಹೇಳ್ತಾರ, ಕರ್ಮವೇ ಪ್ರಾಣವೆಂದು ಮಾಡುವ ಅಂದ್ರ ಕರ್ಮವನ್ನ ಪ್ರಾಣವಾಗಿ ಪ್ರಾಣದಂತೆ ಮಾಡಬೇಕು. ಅಂದ್ರ ಮಾಡೋ ಹೊತ್ತಿನೊಳಗ ಜ್ಞಾನವ ಅರಿಯುವ ನೆಲೆ ಶುದ್ಧವಿನ್ನಾಗುವುದು. ಪ್ರಶ್ನೆ ಏನದ ನೋಡಿ, ಜ್ಞಾನವ ಅರಿವ ಶುದ್ಧವಿನ್ನಾಗುವುದು ಅರ್ಥ ಆಗಿಲ್ಲ ಅನ್ನಿಸ್ತದ. ಜ್ಞಾನವ ಅರಿವ ನೆಲೆ ಅಂತಂದ್ರೆ ಯಾವುದು? ಜ್ಞಾನವನ್ನ ಅರಿಯುವಂತ ನೆಲೆ ಯಾವುದರಿಂದ ನಮಗೆ ಜ್ಞಾನ ಆಗ್ತದ? ಅಂತಃಕರಣದಿಂದ ಆಗ್ತದ ಜ್ಞಾನ. ಜ್ಞಾನಕ್ಕೆ ಪ್ರಧಾನ ಸಾಧನೆ ಯಾವುದಪ್ಪ ಅಂತಂದ್ರೆ ಅಂತಃಕರಣ. ಅದಕ್ಕ ನಿಜಗುಣರು ಮಾತನ್ನ ಬರೀತಾರ, ಬಹಳ ಮಹತ್ವದ ಮಾತು. ಅಧ್ಯಾತ್ಮದಲ್ಲೇ ಬಹಳ ಮುಖ್ಯವಾದ ಮಾತುಗಳು ಏನಂತಂದ್ರೆ, ಪರಿಪಕ್ವ ಅಂತಃಕರಣೈಕ್ಯ ಲಭ್ಯವಾದ ಅಂತ ಮಾತು. ಜಾತ್ಯಾದಿ ನಿರ್ಬಂಧನವಿಲ್ಲದೆ ಈಗ ನೀ ಯಾವ ಜಾತ್ಯಾವದೆ, ಯಾವ ಕುಲದಾವದೆ, ಯಾವ ಗೋತ್ರದಾವದಿದ್ದೆ, ನೀನು ಹೆಣ್ಣು ಗಂಡು ಬಾಲಕನೋ ವೃದ್ಧನೋ ಇವು ಯಾವ ಸಂಬಂಧ ಇಲ್ಲ. ಇದಕ್ಕೆ ಆಧ್ಯಾತ್ಮ ಜ್ಞಾನಕ್ಕೆ ಸಂಬಂಧ ಇರೋದೇನು? ಜಾತ್ಯಾದಿ ಅಂದ್ರೆ ಜಾತಿಯನ್ನ ಮೊದಲು ಮಾಡಿಕೊಂಡು ಎಲ್ಲವೂ ನಿರ್ಬಂಧನವಿಲ್ಲದೆ, ಯಾವುದು ನಿರ್ಬಂಧನ ಇಲ್ಲ. ಬೇಕಾಗಿದ್ದೇನು? ಪರಿಪಕ್ವ ಅಂತಃಕರಣೈಕ್ಯ ಲಭ್ಯವಾಗಿ. ಪರಿಪಕ್ವ ಅಂತಃಕರಣ ಇರಬೇಕು, ಪರಿಶುದ್ಧ ಅಂತಃಕರಣ ಇರಬೇಕು. ಆ ಪರಿಶುದ್ಧ ಅಂತಃಕರಣ ಒಂದಕ್ಕ ಇದು ಜ್ಞಾನ ಪ್ರಾಪ್ತಿ ಆಗ್ತದೆ ವಿನಃ ಮತ್ತೆ ಅದಕ್ಕೂ ಜ್ಞಾನ ಪ್ರಾಪ್ತಿ ಆಗಂಗಿಲ್ರಿ. ಇದು ಬಹಳ ಲಕ್ಷ್ಯ ಇಟ್ಕೋಬೇಕಿತ್ತು ಎಲ್ಲರೂ. ನನಗೆ ಬ್ರಹ್ಮಜ್ಞಾನ ಬೇಕಂತಂದ್ರ ನೀ ಯಾವ ವಿದ್ಯೆಯಲ್ಲಿ ಮಹತ್ವವಿಲ್ಲ, ಅಂತಃಕರಣ ಪರಿಪಕ್ವ ಅದನೋ ಇಲ್ಲೋ, ಪರಿಶುದ್ಧ ಅದನೋ ಇಲ್ಲೋ. ಆ ಪರಿಶುದ್ಧ ಅಂತಃಕರಣಕ್ಕ ಮಾತ್ರ ಜ್ಞಾನ ಆಗ್ತದ. ಅದ ಇಲ್ಲಾಗಿತ್ತಂತಂದ್ರೆ ಬೇಕಾದ ಪಂಡಿತ ಆಗ್ಬೋದ್ರಿ, ಜ್ಞಾನ ಇಲ್ಲ, ಆತ್ಮಜ್ಞಾನ ಆಗುದಿಲ್ಲ. ಇಲ್ಲಿ ಪ್ರಶ್ನೆ ಏನ್ ಮಾಡ್ತಾರಲ್ಲ, ಕರ್ಮವೇ ಪ್ರಾಣವೆಂದು ಮಾಡುವಾಗ ಜ್ಞಾನವ ಅರಿವ ನೆಲೆ ಶುದ್ಧವಿನ್ನಾಗುವುದು. ಅಂದ್ರ ಜ್ಞಾನವನ್ನ ಅರಿಯುವ ನೆಲೆ ಅಂದ್ರ ಅಂತಃಕರಣ ಶುದ್ಧವಿನ್ನಾಗುವುದು. ಅದೇನು ಶುದ್ಧದಪ್ಪ? ಅದು ಮಾತಾಗಿರ್ಬೇಕು. ನಿಮ್ದು ಬರೇ ಲಕ್ಷ್ಯ ಎಲ್ಲಿ ಹೋಯಿತು? ಹೊಲದ ಕಡೆ ಹೋಯಿತು, ಆದಾಯದ ಕಡೆ ಹೋಯಿತು, ಬೆಳೆ ಕಡೆ ಹೋಯಿತು, ಕ್ರಿಯಾದಲ್ಲೇ ಆಯ್ತು. ಅಂತಃಕರಣ ಶಕ್ತಿ ಕಡೆ ಏನಿರ್ತದ? ಯಾವುದೇ ಒಂದು ನಮ್ಮ ತಲೆಯೊಳಗೆ ಏನಿರ್ತದ್ರಿ, ಯಾವ ಕ್ರಿಯೆಯನ್ನ ಮಾಡ್ತಿರ್ತೇವೆ ನಮ್ಮ ಅಂತಃಕರಣದಾಗ ಅದರದ ಸಂಸ್ಕಾರ ಇರ್ತಾವ, ಬೇರೆ ಇರಂಗನೇ ಇಲ್ಲ. ಹೌದಿಲ್ರಿ? ಇನ್ನೊಂದು ಮಾತನ್ನ ಹೇಳ್ತಾರ ಅವರು, ಸಾವನ್ನಕ್ಕ ಸಾಧನೆಯ ಮಾಡಿ ಕಾದುವ ಧಾವಿನ್ನಾಗುವುದು. ಎಲ್ಲಿ ಮಟ್ಟ ಸಾಧನೆ ಮಾಡ್ಯಾನ? ಸಾವನ್ನಕ್ಕ ಸಾಧನೆಯ ಮಾಡಿ ಅಲ್ಲ, ಸಾಯು ತನಕ ಬರೀ ಸಾಧನೆಯನ್ನ ಮಾಡಿ. ಉದಾಹರಣೆ, ಕಾದುವ ಧಾವಿನ್ನಾಗುವುದು. ಹೌದಲ್ರಿ? ಒಬ್ಬ ಸೈನಿಕದ ಅಂತ ತಿಳ್ಕೊರಿ. ಆ ಸೈನಿಕನಿಗೆ ಟ್ರೈನಿಂಗ್ ಎಲ್ಲಿ ಮಟ್ಟ ಇರ್ತದಂತ ನಾವು ರಿಟೈರ್ಡ್ ಆಗೋ ತನಕ ದಿನ ಓಡಬೇಕವ, ದಿನ ನಾವು ಪೆರೇಡ್ ಮಾಡಬೇಕ್ರಿ, ಯುದ್ಧದ ಪ್ರತಿನಿತ್ಯ ಅವ ರಿಹರ್ಸಲ್ ಮಾಡಬೇಕನ, ಎಂದು ಬರ್ತದ ಗೊತ್ತಿಲ್ಲ. ಹೌದಿಲ್ರಿ? ಹಂಗ ಇಲ್ಲಿ ಪ್ರಭುದೇವರು ಏನ್ ಕೇಳಕತ್ತಾರ? ಸಾವನ್ನಕ್ಕ ಸಾಧನೆಯ ಮಾಡಿ, ಸಾಯೋ ತನಕ ಸಾಧನೆಯನ್ನ ಮಾಡಿ ಕಾದುವ ಧಾವಿನ್ನಾಗುವುದು. ಬರೀ ಸಾಧನ ಮಾಡ್ಕೊತ ಹೋಯ್ತು. ಎಷ್ಟೋ ಮಂದಿ ಸೈನಿಕರ ಜೀವನದಲ್ಲಿ ಯುದ್ಧದ ಭಾಗ್ಯನೇ ಬರಂಗಿಲ್ಲ. ರಿಟೈರ್ಮೆಂಟ್ ಆಗಿ ಮನೆಗೆ ಬರ್ತಾರ, ಅದು ಯುದ್ಧ ಬರಂಗಿಲ್ಲ ಅವ್ರ ಜೀವನ್ಯಾಗ. ಪ್ರಾಕ್ಟೀಸ್ ಮಾಡೋದು ಇದಕ್ಕಾಗಿ, ಯುದ್ಧಕ್ಕಾಗಿನ. ಹೌದಿಲ್ರಿ? ಒಬ್ಬ ಸೈನಿಕ ಸೇರ್ಯಾನ ಅಂತಂದ್ರ ಅವನಿಗೆ ಟ್ರೈನಿಂಗ್ ಕೊಟ್ಟಾರ, ಪ್ರತಿನಿತ್ಯ ಅದನ್ನ ಏನ್ ಕಲಿಸ್ತಾರಪ್ಪ ಅಂದ್ರೆ ಯುದ್ಧವನ್ನೇ. ಆದ್ರೆ ಎಷ್ಟೋ ಮಂದಿ ಸೈನಿಕರ ಜೀವನ ಯುದ್ಧದ ಭಾಗ್ಯ ಬರುವುದಿಲ್ಲ, ಎಲ್ಲೋ ಕೆಲವರಿಗೆ ಬಂದಿರ್ತದ ಅಷ್ಟೇ ಹೋರಾಡೋ ಭಾಗ್ಯ. ಹೌದಿಲ್ರಿ? ಮತ್ತಿದೇನಾಯ್ತು? ಅದನ್ನ ಪ್ರಶ್ನೆ ಮಾಡಕತ್ತಾರ ಅವ್ರು. ನಾ ಯಾರನ್ನ ಟೀಕಾ ಮಾಡತ್ತಿಲ್ಲ. ಪ್ರಶ್ನೆ ಏನಂತಂದ್ರೆ,
ಸಾಧನೆ ಮಾಡಿ ಕಾದುವ ಠಾವೆನ್ನಾಗುವುದು ಅಂದ್ರೆ ಯುದ್ಧ ಮಾಡಿ ಹೋರಾಡಿ ಗೆಲ್ಲೋದು ಯಾವಾಗ? ಮುಂದಿನ ಮಾತು ಬಹಳ ಮಹತ್ವದ. ಅರಿದುದ ನೀತಿಗಳಿದು ಮೇಲರಿದುದ ಕರೆಗೊಳ್ಳುತ್ತ. ಹೇಗಿರ್ಬೇಕು ಸಾಧಕ? ಅರಿದುದ ನೀತಿಗಳಿದು. ಇದು ಆತ್ಮ ಅನಾತ್ಮ ವಿವೇಕ ಅಂತ ಕರೀತಾರೆ. ಯಾವ್ಯಾವುದನ್ನ ನಾವು ಅರಿತೇವೆ ಅಂದ್ರ ಇದರಿಟ್ಟು ಅರಿತೇವೆ ಅದೆಲ್ಲವೂ ನಾನಲ್ಲ. ಈ ದೇಹವನ್ನು ನಾನು ಇದರಿಟ್ಟು ಅರಿತೇನೆ ಅಂತಂದ್ರ ಈ ದೇಹ ನಾನಲ್ಲ. ಇಂದ್ರಿಯಗಳನ್ನು ನಾನು ಅರಿತೀನಿ ಅಂತಂದ್ರ ಇಂದ್ರಿಯಗಳು ನಾನಲ್ಲ. ಅರಿಯುವವ ನಾನು ಬೇರೆ, ಅರಿಸಿಕೊಳ್ಳುವ ಪದಾರ್ಥಗಳೇ ಬೇರೆ. ಅರಿಯುವವ ನಾನು ಚೈತನ್ಯ, ಅರಿಸಿಕೊಳ್ಳುವೆಲ್ಲವೂ ಜಡ. ಇದು ಸಾಧನ. ಇದು ಅರಿದುದ ನೀತಿಗಳಿದು. ಯಾವ ಅರಿತವಲ್ಲ ಅದನ್ನು ಬಿಟ್ಟು ಮೇಲ ಅರಿದುದ ಕರಿಗೊಳ್ಳುತ್ತ. ಯಾವ್ದು ಅರಿತದಲ್ಲ ಅಲ್ಲಿ ಕರಿಗೊಳ್ಬೇಕು. ಕರಿಗೊಳ್ಬೇಕಂದ್ರೆ ಅದರಲ್ಲಿ ನಾವು ಬೆರಿಬೇಕು. ಅರಿಯುವ ಚೈತನ್ಯದಲ್ಲಿ ಒಂದಾಗುದು. ಅಲ್ಲಿ ಒಂದಾಗಿ ಏನು ಹೆಂಗಿರ್ಬೇಕಂತಂದ್ರ ತುಷವ ನೀಗಿದ ತುಂಡಲದಂತೆ ಉದಾಹರಣೆ ಕೊಡ್ತಾರ. ಹೆಂಗ್ ಒಂದಾಗಬೇಕಂತಂದ್ರ ತುಷವ ನೀಗಿದ ತುಂಡಲ. ತುಂಡಲ ಅಂತಂದ್ರ ಒಂದು ಅಕ್ಕಿ ಕಾಳ. ಅಕ್ಕಿ ಮೊದಲು ಬರ್ತಿರ್ತದ್ರೆ ಅದ್ರ ಮ್ಯಾಲೆಲ್ಲ ಏನಿರ್ತದೆ? ಹೊದಿಕಿರ್ತದ, ತುಷ ಇರ್ತದ, ಹೊಟ್ಟೆ ಇರ್ತದ. ಆ ಹೊಟ್ಟನ್ನ ತೆಗೆದ ಅಕ್ಕಿ ಕಾಳು ಇರ್ತದ ನೋಡ್ರಿ, ಬರೇ ಶುದ್ಧ ಅಕ್ಕಿ. ಹಾಗೆ ಕಾಯದ ದಶೆ ಶುದ್ಧವಾಗಿರಬೇಕು. ಗುಹೇಶ್ವರ ಲಿಂಗವ ಅರಿಯುವುದಕ್ಕೆ ಸಿದ್ದರಾಮಯ್ಯ. ನೀ ಹ್ಯಾಂಗಿರ್ಬೇಕಪ್ಪ ಅಂತಂದ್ರ ಮ್ಯಾಗಿನ ಪದರಗಳೆಲ್ಲ ಕೆಟ್ಟ ಹೋಗಿ ಹೆಂಗ ಶುದ್ಧ ಅಕ್ಕಿ ಅದ ನೋಡ್ರಿ, ಹಾಗೆ ನೀನು ಹಿಂಗಿದ್ದಂದ್ರ ಮಾತ್ರ ಗುಹೇಶ್ವರ ಲಿಂಗ ತಿಳುವಳಿಕೆ ಬರ್ತಾರ. ಅದು ಯಾವಾಗ ಆಗುತ್ತೆ ಗೊತ್ತಾ? ಪರಿಪೂರ್ಣ ಅಂತಃಕರಣ ಸ್ವಚ್ಛ ಯಾವಾಗ ಆಗ್ತದೆ ಗೊತ್ತೇನ್ರಿ? ಯಾವಾಗ ಆಗ್ತದಂತಂದ್ರ ನಾವು ಶ್ರವಣ ಮನನ ನಿಧಿಧ್ಯಾಸನದ ಪರಿಪಕ್ವ ಅವಸ್ಥಾ ಸಮಾಧಿ, ಸಮಾಧಿಯ ಉತ್ಕಟ ಸ್ಥಿತಿ, ಅದು ನಿರ್ವಿಕಲ್ಪ ಸಮಾಧಿ ಅಂತ ಬರ್ತದೆ. ಸವಿಕಲ್ಪದಿಂದ ನಿರ್ವಿಕಲ್ಪ ಸ್ಥಿತಿಗೆ ಹೋದಾಗ ಅವಾಗ ಅಂತಃಕರಣ ಪರಿಶುದ್ಧ ಆಗ್ತದ. ಅಲ್ಲಿವರೆಗೆ ಅಂತಃಕರಣ ಪರಿಶುದ್ಧ ಆಗುದಿಲ್ಲ. ಅದಕ್ಕೆ ಏನಂತ ಕರೀತಾರೆ ಗೊತ್ತೇನ್ರಿ? ಸತ್ವಾಪತ್ತಿ ಅಂತ ಕರೀತಾರೆ. ಸತ್ವ ಆಪತ್ತಿ ಅದು ತಾನಾಗೇ ಆಗುತ್ತೆ. ಅಂತಃಕರಣ ಆತ್ಮನ ಒಂದು ಧ್ಯಾನ ಮಾಡ್ತಾ 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 ಆತ್ಮಾಕಾರ ಆಗ್ತಾ 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 ಎಷ್ಟು ಪರಿಶುದ್ಧ ಆಗ್ತದೆ ಅಂತಂದ್ರೆ ಯಾವಾಗ ಆತ್ಮನ ದರ್ಶನ ಆಯ್ತು ಹೆಂಗ ಈ ಪೂರ್ಣ ಬ್ರಹ್ಮದ ಆಕಾರ ಆದ ಬಳಕ ಆ ಅಂತಃಕರಣ ಪರಿಶುದ್ಧ ಆಗ್ತದೆ. ಅದಕ್ಕೆ ಸತ್ವಾಪತ್ತಿ ಭೂಮಿಕಾ ಅಂತ ಕರೀತಾರೆ. ಹಾಗೆ ನೀ ಆಗುವಂತವರು ಸಿದ್ದರಾಮ, ನೀ ಹೇಗಾಗಬೇಕು? ಕಾಯದ ದಶೆ ಶುದ್ಧವಾಗಿರಬೇಕು. ಗುಹೇಶ್ವರ ಲಿಂಗವ ನಡೆಯುವುದಕ್ಕೆ ಸಿದ್ದರಾಮ. ಈ ಮಾತು ಹೇಳಿದ ಬಳಿಕ ಸಿದ್ದರಾಮರಿಗೊಂದು ಪ್ರಶ್ನೆ. ಏನ್ ಪ್ರಶ್ನೆ? ಇದು ನಮ್ಮ ನಿಮ್ಮೆಲ್ಲರ ಪ್ರಶ್ನೆನೇ ಇದು. ಕೈಯಲ್ಲಿ ಹಿಡಿದು ಕಾಗುವುದು ಕರ್ಮ ಪೂಜೆಯಲ್ಲವೇ? ಅವ್ರು ಪ್ರಶ್ನೆ ಮಾಡ್ತಾರೆ. ಕೈಯಲ್ಲಿ ಹಿಡಿದು ಕಾಗುವ ನಾವು ಕೈಯೊಳಗೆ ಹಿಡಿದೆಲ್ಲ ನೋಡ್ತೇವಲ್ಲ, ಈ ಕರ್ಮ ಇದು ಕೂಡ ಕ್ರಿಯೆನೆ. ಇದು ಪೂಜೆ ಇಲ್ಲವೇ? ಇದಕ್ಕೆ ಪೂಜೆ ಅನ್ನಂಗಿಲ್ಲ ನೀವು. ಮನದಲ್ಲಿ ನೆನೆದು ಮಾಡುವುದೆಲ್ಲವೂ ಕಾಯದ ಕರ್ಮವಲ್ಲವೇ? ನಾವೇನು ಮನುಷ್ಯನೊಳಗೇನ ನೆನೆದು ಮಾಡ್ತೀವಲ್ಲ, ಇದೆಲ್ಲ ಶರೀರದ ಕ್ರಿಯೆ ಅಲ್ಲೇನಿದು? ಭಾವ ಶುದ್ಧವ ನರಿವ ಪೊರೆ ಇನ್ನಾಗುವುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದನ್ನು ಬಿಟ್ಟು ಮತ್ಯಾವುದಪ್ಪ ಭಾವ ಶುದ್ಧಿಯ ಪರಿ? ಭಾವ ಶುದ್ಧವ ನರಿವ ಪರಿ ಮತ್ಯಾವುದಿದ್ರೆ ಹೇಳಿ ನಮಗ ಅಂತ ಪ್ರಶ್ನೆ. ನಾವು ಇಲ್ಲಿಯವರೆಗೆ ತಿಳ್ಕೊಂಡ್ಬಿಡ್ತೇವೆ. ಏನು? ಬರೇ ಪೂಜೆ ಮಾಡಿದ್ರನ ಕೈಯಲ್ಲಿ ಹಿಡಿದು ಕಾಬುದನ್ನ ಈ ಕರ್ಮನ ಪೂಜೆ ಅಂತ ತಿಳ್ಕೊಂಡ್ಕೊತೇವೆ.
ಮನದಲ್ಲಿ ನೆನೆದು ಮಾಡುವುದೆಲ್ಲವೂ ಕಾಯದ ಕರ್ಮ ಅಂತ ತಿಳ್ಕೊಂಡ್ತೀವಿ. ಇದರಿಂದನ ಶುದ್ಧಿ ಆಗ್ತೈತೆ ಅಂತ ನಾವು ತಿಳ್ಕೊಂಡೇವಿ. ಇದನ್ನ ಬಿಟ್ಟು ಅವ್ರು ಕೇಳೋ ಪ್ರಶ್ನೆನು ಭಾವ ಶುದ್ಧವ ನರಿವ ಪರಿ ಇನ್ನಾವುದು? ಭಾವ ಶುದ್ಧವನ್ನ ಮಾಡ್ಕೊಳ್ಳುವಂತ ಪರಿ ದಾರಿ ಯಾವುದದು? ಇವುಗಳನ್ನ ಬಿಟ್ಟು ಎತ್ತರ ಹೇಳಂತಾರ. ನಾವು ತಿಳ್ಕೊಂಡೇವಿ ಹಿಂಗ, ಇದನ್ನ ಬಿಟ್ಟು ಬೇರೆ ಏನದ ಅದನ್ನ ಹೇಳು. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರ ಪ್ರಭುದೇವರು. ಏನಂತ ಉತ್ತರ ಕೊಡ್ತಾರ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲೇ ನೋಡೋಣ ಅಂತ ಹೇಳ್ತಾ ಎಲ್ಲ ಪೂಜ್ಯರಿಗೆ ಶರಣ. ಶರಣಾರ್ಥಿಗಳ್ರಿ, ಧನ್ಯವಾದಗಳ್ರಿ ಅಣ್ಣಾರ. ಅತ್ಯಂತ ಎಷ್ಟು ಬೇಗ ಮುಗೀತು ಅಂತ ಹೇಳಿ ಅನಿಸ್ತು. ನಾ ಈಗ ಪ್ರಾರಂಭ ಮಾಡ್ದಂಗೆ ಅನ್ಸತ್ತ. ಅಲ್ಲಪ್ರಭುಗಳ ಮಾತುಗಳು ಎಂತ ಅದ್ಭುತ, ಅಥವಾ ಎಷ್ಟು ಅದ್ರೊಳಗ ಎಂತ ಒಂದು ತಾತ್ವಿಕ ನೆಲೆ, ಆಧ್ಯಾತ್ಮಿಕ ಶೈಲಿ ಒಳಗೊಂಡವು ಅನ್ನೋದು. ಒಂದೊಂದು ಶಬ್ದಕ್ಕೆ ಎಂಥ ಮೇರು ಪರ್ವತದಂತಹ ಒಂದು ಶಬ್ದಗಳನ್ನ ಅವರು ಬಳಸಿ ಇಡೀ 800 ವರ್ಷ 900 ವರ್ಷಗಳಾದ್ರೂ ಸಹಿತ ಇವತ್ತಿಗೂ ವಾಸ್ತವತೆಯನ್ನ ಅವು ಸಾಕಾವು. ಅಂತಹ ಒಂದು ಅದ್ಭುತವಾದಂತಹ ಆತ್ಮಾವಲೋಕನದ ಮಾತುಗಳನ್ನ ಶರಣರಿಗೆ ಹೇಳಿ ಹೋಗ್ಯಾರ ಅನ್ನೋದಕ್ಕೆ ಅವ್ರ ವಚನಗಳೇ ಸಾಕ್ಷಿಯಾಗ್ಯಾವು. ಬಹಳಷ್ಟು ಅದ್ಭುತವಾದಂತಹ ವಚನ, ಅದ್ಭುತವಾದಂತಹ ಒಂದು ಅನುಭವ ಚಿಂತನ. ಇದನ್ನ ಅತ್ಯಂತ ಇಷ್ಟು ಸುಲಿದ ಬಾಳೆ ಹಣ್ಣಿನ ತರಹ ಮಾಡ್ತಕ್ಕಂತಹ ಶರಣ ಶ್ರೀಧರ್ ಮೊರಾಳೆ ಅಣ್ಣವರಿಗೆ ನಾನು ಅನಂತ ಭಕ್ತಿಯ ಧನ್ಯವಾದಗಳನ್ನ, ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ವಿಷಯದ ಕುರಿತು, ಈ ವಚನಗಳ ಕುರಿತು ಯಾರಾದ್ರೂ ಏನಾದ್ರೂ ಮಾತನಾಡೋರು ಇದ್ರಿ ಅಂದ್ರೆ ಮಾತನಾಡ್ರಿ. ಮತ್ತ ಇವತ್ತು ಅಲ್ಲಂ ಪ್ರಭುದೇವರ ಜಯಂತಿ ಇರೋದ್ರಿಂದ ಆ ಜಯಂತಿ ನಿಮಿತ್ತವಾಗಿನೂ ಕೆಲವು ಅಂಶಗಳನ್ನ, ಅಂದ್ರೆ ಎಷ್ಟು ನೋಡ್ರಿ ತಳವರ್ಗದಲ್ಲಿ ಅಥವಾ ಬಹಳಷ್ಟು ಕನಿಷ್ಠ ಒಂದು ಪರಿಸ್ಥಿತಿಯೊಳಗೆ ಹುಟ್ಟಿ ಇಂಥ ಒಂದು ಸಾಧನೆಯನ್ನ ಗೈದಂತ ಅಲ್ಲಂ ಪ್ರಭುದೇವರನ್ನ ನೋಡಿದಾಗ ನಾವು ಈ ಜಾತಿಯೊಳಗದೀವಿ ಅಥವಾ ನಮಗೇನು ಅನುಕೂಲತೆಗಳಿಲ್ಲ, ನಾವು ಕೀಳು ಮಟ್ಟದವರದೀವಿ ಅಥವಾ ನಾವು ಇಲ್ಲದೀವಿ, ಏನಾದರೂ ನಾವು ನೆಪಗಳನ್ನ ಹೇಳುವುದು ಅದು ಸರಿಯಲ್ಲ ಅಂತಕ್ಕಂಥದ್ದನ್ನ ನಾವು ಅಲ್ಲಂ ಪ್ರಭುದೇವರ ಜೀವನ ದರ್ಶನವನ್ನ ಮಾಡ್ಕೊಂಡಾಗ ನಮಗದು ಗೊತ್ತಾಗ್ತದ. ಎಂತ ಶೂನ್ಯಾವಸ್ಥೆಯಲ್ಲಿ ಹುಟ್ಟಿ ಇಡೀ ಬ್ರಹ್ಮಾಂಡವನ್ನೇ ಗೆಲ್ತಕ್ಕಂಥ, ಇಡೀ ಶೂನ್ಯವನ್ನೇ ತಮ್ಮೊಳಗ ಸಾಧನೆಯನ್ನ ಮಾಡಿರ್ತಕ್ಕಂಥ ಅಲ್ಲಂ ಪ್ರಭುದೇವರನ್ನ ನೋಡಿದ್ರೆ ನೋಡ್ರಿ, ಅವ್ರಿಗೆ ಏನೂ ಇದ್ದಿದ್ದಿಲ್ಲ, ಆದ್ರೂ ಇಡೀ ಜಗತ್ತಿನೊಳಗ ಕಾಲಗಿ ಚಕ್ರ ಕಟ್ಕೊಂಡು ಅವ್ರು ಏನ್ ಮಾಡಿದ್ರಂದ್ರೆ ಆ ತತ್ವಗಳನ್ನ ಬಿತ್ತಲಕ್ಕ ಅವ್ರು ಒಂದೇ ಕಡೆಗೆ ನಿಲ್ಲಲಿಲ್ಲ. ನಾವು ಸಾಧನೆಯನ್ನ ಮಾಡಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಇಡೀ ಜಗತ್ತಿಗೆ ಅದು ಪ್ರಸಾರ ಆಗ್ಬೇಕು, ಎಲ್ಲರನ್ನ ಅಲ್ಲಿ ಮತ್ತ ಜ್ಞಾನದೆಡೆಗೆ ಕರ್ಕೊಂಡು ಬರ್ಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಅವ್ರು ಎಲ್ಲ ಕಡೆಗೂ ಈ ದೇಶದ ತುಂಬಾ ಎಲ್ಲ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಏನ್ ಮಾಡ್ತಾರಂದ್ರೆ ಸಂಚಾರ ಮಾಡಿ ಅಲ್ಲಿ ತಮ್ಮ ಆಧ್ಯಾತ್ಮಿಕ ಬೀಜಗಳನ್ನ ಏನ್ ಮಾಡ್ತಾರಂದ್ರೆ ಬಿತ್ತುತ್ತಾರ. ಆಧ್ಯಾತ್ಮಿಕ ಬೀಜಗಳೇ ಇವತ್ತ ಇಂಥ ಆನ್ಲೈನ್ ಕಾರ್ಯಕ್ರಮಗಳು ನಡೀಲಿಕ್ಕ ಒಂದು ಬೆಳೆ ಅಂತ ಹೇಳಿ ಹೇಳ್ಬೋದು, ಅಥವಾ ಅದರ ಚಿಗುರಿನ ಒಂದು ಫಲ ಅಂತ ಹೇಳಿ ನಾವು ಹೇಳ್ಬೋದು. ಧನ್ಯವಾದಗಳು ರೇಣವರ. ಶರಣಾರ್ಥಿಗಳು. ಯಾರಾದ್ರೂ ಈ ವಿಷಯದ ಕುರಿತು ತಮ್ಮ ವಿಷಯಗಳನ್ನ ಅನುಭವವನ್ನು ಹಂಚಿಕೊಳ್ಳೋರಿದ್ರಿ ಅಂದ್ರೆ ಹೇಳಿ ಕೇಳ್ತಾ. ಅದೇ ರೈತರ ಬಗ್ಗೆ ಉದಾಹರಣೆ ಅದ್ರಲ್ಲಿ ಈ ತೆಂಗಿನ ಮರ ಕತ್ತಿ ದೊಡ್ಡ ಮರ ಕತ್ತಲಾಗ ಅಲ್ಲಿ ಪ್ರಾಣ ಭಯ ಫುಲ್ಲು, ಆ ಗಾಳಿ ಬೀಸ್ತದ, ಅಲ್ಲಿಂದ ಒಂದು ಯುದ್ಧ ಮಾಡಿದಾಗೆ ಆಯ್ತು. ಅಲ್ಲಿ ಕಾಯಿ ಎಳಿರು ಅದೆಲ್ಲ ಕೇಳ್ಬೇಕಂತ ಅಲ್ಲಿ ಒಂದು ಉದಾಹರಣೆ ಕೊಟ್ರಿ ಆ ಸಿದ್ದರಾಮೇಶ್ವರದ ಇದನ್ನೀಗ. ಮತ್ತೆ ಈಗ ಒಂದು ಹಸು ಕರಬೇಕಾದ್ರೆ ಅದು ಜಾಸ್ತಿ ಆಗಿತ್ತು. ಮತ್ತೆ ಹೊಲದಲ್ಲಿ ಏನಾದ್ರು ಕಾಯ್ಬೇಕಾದ್ರೆ ಹಂದಿಗಳ ಕಾಟ, ಆನೆಗಳ ಕಾಟ, ಮತ್ತೆ ಹಾವು. ಮತ್ತೆ ನಮ್ಮ ಫ್ರೆಂಡು ಇದೇ ರೀತಿ ಒಂದು ತತ್ವದ ಕಡೆ ಬಾ ಅಂತ ನಾನು ಕರೆದಾಗ ಅವನು ಬಂದ ಪೂರ್ತಿ ತತ್ವದ ಕಡೆಗ. ಅದರಲ್ಲಿ ಅವನಿಗೊಂದು ಹಾವು ಕಚ್ಚೇ ಬಿಡ್ತು ತೋಟದಲ್ಲಿ ಕೆಲಸ ಮಾಡಿದಾಗ ಜಮೀನಲ್ಲಿ ನಾಗರಾವು. ಆಗ ಎಲ್ಲ ನೀನು ದೇವಸ್ಥಾನಕ್ಕೆ ಅಲ್ಲಿಗೆ ಪೂಜೆ ಮಾಡ್ತಿದ್ದ, ಈಗ ಈ ರೀತಿ ಹೋಗಿ ನಿನ್ಗೆ ಈ ರೀತಿ ಆಗೋಯ್ತು ಅಂತ ಊರ
ತಿನ್ಕಪ್ಪ ಅಂತ ಅಲ್ಲಿ ಇಲ್ಲಿಂದಲೂ ಹೇಳ್ಕೊಂಡು ಹೋಗಿ ಅವನಿಗೆ ಸಂಪೂರ್ಣವಾಗಿ ಗುಣವಾಯ್ತು. ಈ ರೀತಿ ಅಷ್ಟೇ ಇಲ್ಲಾದ್ರೂ ಆ ಬಸವಣ್ಣ ಅಲ್ಲಮ ಪ್ರಭುಗಳು ಎಲ್ಲ ನಂಬಿ ನಮಗೆ ತುಂಬಾ ಅವನ ಪ್ರಾಣ ಉಳಿತು. ಚೆನ್ನಾಗಿ ಈಗಲೂ ಚೆನ್ನಾಗಿದ್ದಾನೆ. ಈಗಲೂ ಗುರು ಪ್ರವೇಶ ಅಂತ ಅವನು ಗುರು ಪ್ರವೇಶ ಮಾಡಿದ ವಾಸ್ಮನೆಗೆ. ಅವ್ರು ಇನ್ನೂ ಮಾಡಿಲ್ಲ, ನಾನು ವಾಸ್ಮನೆಗೆ ಗುರು ಪ್ರವೇಶ ಮಾಡಿದೆ. ಅವನು ಇನ್ನೊಂದು 15 ದಿನದೊಳಗೆ ಗುರು ಪ್ರವೇಶ ಮಾಡಿದ. ಅಷ್ಟಾದ್ರೂ ಅವನು ತತ್ವದ ಕಡೆ ಇದ್ದಾನೆ. ಅದರಿಂದ ಈ ಕಾಡು ಪ್ರಾಣಿಗಳ ಕಾಟ ರೈತನಿಗೆ ಅಷ್ಟು ಬಲವಾಗಿ ಹಿಂಸಿಸ್ತವ. ಆದ್ರೂ ಈ ರೈತನಿಗೆ ಒಂದು ಯುದ್ಧ ಅಂದ್ರೆ ನೀವು ಆ ಸಾಧನೆ ಮಾಡಿದ್ರು ಈ ಯುದ್ಧ ಮಾಡಿದಾಗ ಈ ಜಮೀನ್ ಕೆಲಸ ಮಾಡೋದು ಕಣ. ಹೌದೌದು. ನಮ್ಮ ಕೃಷಿ ಕಾಯಕ ಕೃಷಿ ಯೋಜನೆಯಲ್ಲಿ ಶ್ರೇಷ್ಠ ಯಾರಪ್ಪ ಅಂತಂದ್ರೆ ರೈತರೇ. ಶರಣರ ಸಂಕೋಚವಾಗಿ ಒಪ್ಪಿದ್ದೆ ಯಾಕಂದ್ರೆ ರೈತರು. ಹೀಗಾಗಿ ಎಲ್ಲ ರೈತರಿಗೆ ಮುದ್ದಣ್ಣ ಮೊಟ್ಟ ಮೊದಲ ರೈತರ ಕ್ರಾಂತಿಕಾರಕ ರೈತ. ಅಲ್ಲಿ ಏನು ವಿಜಯನ ಕಡೆಯವರು 3 ತರ ಕಂದಾಯಗಳನ್ನ ಹಾಕ್ತಾರೆ. ಪೂಜಾರಿಗಳಿಗೆ ಕೊಡೋ ಕಂದಾಯ, ಬಕ್ಕಸಕ್ಕೆ ಕೊಡೋ ಕಂದಾಯ, ಆಮೇಲೆ ಮತ್ತೆ ಇನ್ನೊಂದು ರೈತರು ಮತ್ತೆ ಇನ್ನೊಂದು ಕಂದಾಯ 3 ಹಾಕಿದಾಗ ಅವನು ಕೊಡಕ್ ಒಪ್ಪಲ್ಲ. ಅವ್ರಿಗೆ ಕಟ್ಟಿ ಹೊಡಿತಿರ್ತಾರೆ. ನೀವು ನನ್ ಸಾಯಿಸಿದ್ರು ಚಿಂತೆ ಇಲ್ಲ, ನಾನು ಕಂದಾಯ ಕೊಡಲ್ಲ ಅಂತ. ಅಷ್ಟೊತ್ತಿಗೆ ಬಸವಣ್ಣನ 2ನೇ ಹೆಂಡತಿ ನೀಲಲೋಚನೆ ಬರ್ತಾಳೆ, ಬಂದು ಬಿಡಿಸ್ತಾಳೆ. ರೈತರ ಮೊಟ್ಟ ಮೊದಲ ಚಳುವಳಿಗಾರ ಮುದ್ದಣ್ಣ. ಗುರುವೆ ಶರಣು ಶರಣಾರ್ಥಿಗಳು. ಒಕ್ಕಲಿಗರ ಮುದ್ದಣ್ಣ ಅಂತ ಎಲ್ಲರಿಗೂ ಸಣ್ಣ ಶರಣಾರ್ಥಿಗಳು. ಅಪ್ಪವ್ರ ನಾನು 2 ಮಾತುಗಳನ್ನು ಹೇಳಬಯಸ್ತೇನೆ. ಅಪ್ಪ ಅವರು ಎಷ್ಟೊಂದು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಇವತ್ತು ತಾವು ಒಕ್ಕಲಿಗರ ಉದಾಹರಣೆ ತಗೊಂಡಾಗ ನನಗೆ ಅದು ಫಸ್ಟ್ ನೆನಪು. 1ನೇದು. 2ನೇದು, ತಾವು ಸೈನಿಕರ ಜೀವನ ಬಗ್ಗೆನೂ ತಾವು ಮಾತಾಡಿದ್ರಿ. ಎಲ್ಲರೂ ಸರ್ವಿಸ್ ಮಾಡ್ತಾರೆ, ಆದರೆ ಯುದ್ಧದಲ್ಲಿ ಭಾಗವಹಿಸುವ ಭಾಗ್ಯ ಸಿಗುವುದು ಅದು ಅಪರೂಪ ಅನ್ನುವಂಥ ಮಾತು. ನಾನು 71 ವಾರದಲ್ಲಿ ಪ್ರತ್ಯಕ್ಷವಾಗಿ ಕೇವಲ 13 ದಿವಸ ವಾರ ಬಿಟ್ಟದು, ಆದರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಸಿಕ್ತು. ಇದು ಯಾರ ಕೃಪೆ ಅಂದರೆ ಎಲ್ಲ ಗುರುವಿನ ಕೃಪೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಅದರಲ್ಲಿ ನಾನು ಏನು ಸಾಧನೆ ಮಾಡಬೇಕು, ಏನು ಮಾಡಬಾರದು ಅನ್ನುವಂತಹ ಎಲ್ಲ ವಿಷಯವನ್ನು ತಿಳ್ಕೊಂಡು ನಮ್ಮ ಕರ್ನಲ್ ಅವರ ಸಾಥ್ ಆಗಿ ನಾನು 15 ಮರಾಠದಲ್ಲಿ 15 ಅವಾರ್ಡ್ಗಳನ್ನ ಕೊಡಿಸ್ಲಿಕ್ಕೂ ಕೂಡ ತನು ಮನ ಭಯಂಕರ ಪ್ರಯತ್ನ ಪಟ್ಟ ಪರಮವೀರ ಚಕ್ರವನ್ನ ಪಾಂಡುರಂಗ ಸಾವಂತಿ ಅಂತ ಹೇಳಿ ಮರಾಠ ರೆಜಿಮೆಂಟ್ದಲ್ಲಿ ಇವತ್ತು ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನನಗೆ ಬಹಳ ಆನಂದ ಅನಿಸ್ತದೆ. ಯಾವುದೇ ಫೀಲ್ಡ್ನಲ್ಲಿ ಹೋದರೂ ಕೂಡ ಗುರು ನನಗೆ ಒಂದು ಒಳ್ಳೆ ಪ್ರಯತ್ನ ಪಡ್ಲಿಕ್ಕೆ ಶಕ್ತಿಯನ್ನು ಕೊಟ್ಟ ಅಂತ ನನಗೆ ಆನಂದ ಆಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಇನ್ನು ಅಗ್ರಿಕಲ್ಚರ್ ಕೂಡ ನಾನು ಮಾಡಿದೆ, 10 ವರ್ಷ ಮಾಡಿದೆ. 240 ಎಕರೆ ಜಮೀನು ಅಗ್ರಿಕಲ್ಚರ್ ನಾ ಮಾಡಿದರೆ ನನ್ನಂತೆ ಯಾರಿಗೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನಾನು ಎದೆ ತಟ್ಟಿ ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಆಧ್ಯಾತ್ಮದಲ್ಲಿ ಕೂಡ ತಮ್ಮಂತ ಗುರುಗಳು ನನಗೆ ದೊರೆತು ನಿಜವಾಗಿ ಸುಜಾತಕ್ಕ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ. ತಮ್ಮನ್ನು ಹುಡುಕಿ ತಂದು ನಮ್ಮನ್ನು ಆಧ್ಯಾತ್ಮಿಕದ ಜೊತೆಗೆ ಇವತ್ತು ಅನುಭವಿಸಲಿಕ್ಕೆ ಹಚ್ಚಿದ್ದಾರೆ. ನಾನು ನಿಜವಾಗಿ ಸ್ವರ್ಗದಲ್ಲಿದ್ದೇನೆ ಅಂತ ತಿಳ್ಕೊಂಡು ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು, ಏನಾದ್ರೂ ಮಾಡ್ರಿ, ಎಂತಾದ್ರೂ ಮಾಡ್ರಿ, ಸತ್ಸಂಗ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿದಾಗ ಆ ಕಾರ್ಯವನ್ನು ನಮ್ಮ ಡಾಕ್ಟರ್ ಮಾಡ್ತಾ ಇದ್ದಾರೆ. ಇವು ಕೂಡ ನಾನು ಈ ಆಧ್ಯಾತ್ಮಿಕದ ವಿಷಯದಲ್ಲಿ ಕೂಡ ನಾನು ಬಹಳ ಆನಂದವನ್ನು ಪಡಿತಾ ನಾನು ಸ್ವರ್ಗದಲ್ಲಿದ್ದೇನೆ ಅಂತ ಮಾತುಗಳನ್ನು ಜೀವನಕರವಾಗಿ ಬಹಳ ಖುಷಿಯಿಂದ ತಮಗೆ ನಾನು ಇವತ್ತು ಮಾತನಾಡಿಕೊಂಡಿದ್ದೇನೆ. ಎಲ್ಲರಿಗೂ ತೆರಳು. ಆದ್ರೆ ಇನ್ನೊಂದು ಅಂತಂದ್ರೆ ಇವತ್ತು ನಮ್ಮ ಓಂಕಾರಿ ಅವರದು ಅವರ ಬಿಲ್ಡಿಂಗ್ ನೋಡಿದ್ದೇನೆ. ಅದನ್ನ ಕಟ್ಟಿ ಅವರ ವ್ಯವಹಾರವನ್ನ ಇವತ್ತು ಓಪನಿಂಗ್ ಮಾಡಿದ್ರು. ಎಲ್ಲರಿಗೂ ಹೋಗ್ಲಿಕ್ಕೆ ಆಗ್ಲಿದ್ದಿದ್ರು ಕೂಡ ನಮ್ಮ ಸತ್ಸಂಗಿ ಪರವಾಗಿ ಅವರಿಗೆ ನಾನು ಅನಂತ ಗುರುವಿನ ಕೃಪೆ ಅವರ ಮೇಲೆ ಅಪರವಾಗಿ
ಭಾರತ ದೇಶಕ್ಕಾಗಿ ಯುದ್ಧದಲ್ಲಿ ಭಾಗಿಯಾದವರು. ಅನೇಕ ಪರಮವೀರ ಚಕ್ರವನ್ನ ಮೊದಲು ಮಾಡಿಕೊಂಡು 50ಕ್ಕಿಂತ ಮೇಲ್ಪಟ್ಟ ಚಕ್ರಗಳನ್ನ ನಮ್ಮ ಸೈನಿಕರಿಗೆ ತಾವು ಕೊಡಿಸಿದಿರಿ. ಅಷ್ಟೇ ಅಲ್ಲದ ರೈತಾಕಿಯನ್ನು ಮಾಡಿದಿರಿ. ಜೊತೆಗೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಜೊತೆ ತಾವು ಅತ್ಯಂತ ಸಲಿಗೆಯಿಂದ ವರ್ತಿಸ್ತಿದ್ರಿ. ಅವರ ಮುಖಾರವಿಂದದಿಂದ ತಾವು ಅನೇಕ ಗ್ರಂಥಗಳನ್ನ, ಕ್ಲಿಷ್ಟಕರವಾದಂತಹ ಗ್ರಂಥಗಳನ್ನ ತಾವು ಕೇಳಿದಿರಿ. ತಮ್ಮಂತ ಹಿರಿಯರ ಒಂದು ಮಾರ್ಗದರ್ಶನ, ಒಂದು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆ ಯಾವಾಗ ಇರಲಿ ಅಂತೇಳಿ ನಾಯ್ಕರಪ್ಪ ಅವರಿಗೆ, ಆನಂತರ ಇನ್ನಿಬ್ಬರು ಮಂದಿ ಮಾತಾಡಿದ್ರಲ್ಲ ಆ ಹಿರಿಯರಿಗೂ ಕೂಡ ಶರಣಾರ್ಥಿ. ಶ್ರೀಧರಣ್ಣ ಮರಾಳಿಯವರು ಹೇಳಿದ್ದು ಬಹಳಷ್ಟು ಅಕ್ಷರಶಃ ಸತ್ಯ. ನಮ್ಮ ನಗಿಮಾರಿ ತಂದೆ ನಾಯ್ಕರಪ್ಪಾಜಿಯವರು ಮಾಡಲಾರ್ದಂತ ಕೆಲಸ ಇಲ್ಲ ಮತ್ತು ಪ್ರತಿನಿತ್ಯ ಒಂದೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾರ. ಇದನ್ನೇ ಶರಣರ ನಿಜವಾದ ಆಶಯ. ಮಾತನಾಡೋದಕ್ಕಿಂತಲೂ ಅದು ಕೃತಿ ಒಳಗ ಆಚರಣೆಯಲ್ಲಿ ತರೋರು ಯಾರು ಅಂತ ನಗಿಮಾರಿ ತಂದೆಯವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕು. ಅಂತ ಅಪ್ಪಾಜಿಯವರು ಮಾತನಾಡ್ತಾರ. ತಮಗೆ ಯಾವಾಗ ಮಾತನಾಡ್ಬೇಕು ಅನಿಸ್ತದ ಅವಾಗ ಅವರು ಹ್ಯಾಂಡ್ ರೈಸ್ ಮಾಡಿ ಮಾತನಾಡಿ ಬಿಡ್ತಾರ ಪಟ್ಟಿ. ಅದು ನಮಗ ಬಹಳಷ್ಟು ಚಲೋ ಅನಿಸ್ತದ್ರಿ ಅಪ್ಪಾಜಿ. ಧನ್ಯವಾದಗಳು. ಈಗ ಶಿವಣ್ಣಣ್ಣ ಮಾತಾಡ್ರಿ. ಶ್ರೀಧರ ಗುರುಜಿ ಅವರಿಗೆ ಶಿಕ್ಷಣಕ್ಕೆ ಹೊಂದಿದ್ದೇನೆ. ಮೊನ್ನೆ ಸಂವಾದದಲ್ಲಿ ಒಂದು ಹಲೋ ಕೇಳ್ತಿದೆಯಾ ಮೊನ್ನೆ ಒಂದು ಸಂವಾದ ಒಂದು ವಚನದಲ್ಲಿ ಕಂಡು ಬೆಳಗ ಕಾಂಬ ಪರ್ಯಂತ ಹೇಳ ಕಂಡುತ್ತ ಕಂಡು ಕಾಯದೊಳಗೆ ಸಂತ ಬಿಡುವ ಪರ್ಯಂತಯ್ಯ ಅಂತ ಹೇಳಿದ್ರಿ. ಮತ್ತೆ ನೆನೆ ಸಂವಾದದಲ್ಲಿ ಕೂಡಿ ಕಂಡ ಪರ್ಯಂತ ಹೇಳ ಇನ್ನು ಲಿಂಗೈಕ್ಯವನ್ನು ಕೂಪಟಾವಿನಲ್ಲಿ ಪರವಶವಾದನೆಂಬ ಮಾತು ಮೆಚ್ಚುವನೇ ಗುರುಗೇಶ್ವರ ಅಂತ ಹೇಳಿ ಸ್ವಲ್ಪ ನಾನು ನಿನ್ನೆ ಏನಲ್ರಿ ಅದೇ ಕಂಡು ಬೇಡ ಕಾಂಬ ಅಂತಕ್ಕಂಥದ್ದು. ಮತ್ತೆ ಇವತ್ತು ನೆನೆ ಸಂವಾದದಲ್ಲಿ ಕೂಡಿ ಕಂಡ ಪರ್ಯಂತ ಹೇಳ ಇನ್ನು ಲಿಂಗೈಕ್ಯವನ್ನು ನನ್ನ ಪದ ಉಪಯೋಗಿಸ್ತಾರಲ್ಲಿ. ಹೌದು, ಅಲ್ಲಿ ಏನದ ಅಂತಂದ್ರ ಅದನ್ನ ಹೇಗೇನು ಮಾತುಗಳನ್ನ ತಾವು ನೋಡ್ರಿ. ಬಯಕೆ ಎಂಬುದು ದೂರದ ಕೂಟ ಅಂತಂದ್ರೆ ಏನಂದ್ರ ಅರ್ಥ, ಈ ತರದ ಮಾತುಗಳ ಲಘು ಅರ್ಥ ಆಗಂಗಿಲ್ಲ. ಅಂದ್ರೆ ದೂರದ ಕೂಟ ಅಂದ್ರೆ ಅದಕ್ಕೆ ಅಂತೀವಿ ನಾವೀಗ ಜೀವ ಶಿವನಲ್ಲಿ ಬೆರೆಯುವುದು. ಅದಕ್ಕೆ ಲಿಂಗೈಕ್ಯ ಅಂತಾರೆ. ಲಿಂಗೈಕ್ಯ ಅಂತಂದ್ರೆ ಯಾರು ಸತ್ತಾವ ಲಿಂಗೈಕ್ಯ ಅಂತ ನಾವು ಸತ್ತಾವ್ರಿಗೆಲ್ಲ ಲಿಂಗೈಕ್ಯರು ಅಂತೇಳಿ ಜೀವ ತಿಂದಾಗ ಲಿಂಗೈಕ್ಯ ಆಗ್ಬೇಕ. ಅರ್ಥ ಆಗಿಲ್ರಿ? ಜೀವ ಭಾವನೆಗಳನ್ನು ಸತ್ತಗಳು ಸತ್ತಾವ್ರಿಗೆ ಲಿಂಗೈಕ್ಯ ಅಂತ ಅವರಿಗೆ ಲಿಂಗೈಕ್ಯ ಅಂತಾರೆ. ಅವ್ರು ಲಿಂಗೈಕ್ಯ ಆಗೋದು ಜೀವ ಭಾವನೆಗಳಿಗೆ ಬೆಳೆಯುವುದು. ಜೀವ ಪರಮಾತ್ಮನಲ್ಲಿ ಬೆರೆಯುವುದು. ಆ ಕೂಟ ಏನಾಗಲ್ಲ, ಆ ಕೂಟ ದೂರ ಯಾವಾಗ ಆಗ್ತದಪ್ಪ ಅಂತಂದ್ರೆ ಎಲ್ಲಿವರೆಗೆ ಬಯಕೆಗಳದಾವಲ್ಲ ಅಲ್ಲಿವರೆಗೆ ಅದು ಆಗುದಿಲ್ಲ. ಅದರ ಅರ್ಥ ಎರಡನೇ ಮಾತಾಡ್ತಾರೆ. ಅದಕ್ಕೆ ನಿನ್ನೆ ನಾವು ಪ್ರಶ್ನೆಗಳನ್ನ ಕೇಳಿ ಅಂತಂದಿದ್ದೆ ನಾನು. ವಚನಕ್ಕೆ ಸಂಬಂಧಪಟ್ಟದನ್ನ ಕೇಳಿ ಇನ್ನ ಒಂದಿಷ್ಟು ಡೀಟೇಲ್ಸ್ ಆಗಿ ಹೇಳ್ಬೋದು. ಬಯಸೆ ಎಂಬುದು ಸಂದು ಅಂತಾರ ನೋಡ್ರೆ ಮಾತು ಹೆಂಗದ. ಬಯಸೆ ಎಂಬುದು ಕೂಟದ ಸಂದು. ಈ ವಯವು ಕಪಟ. ಅದು ಕೂಟದ ಸಂದು ಬಿಟ್ಟೈತೆ ಅಂತ ಅರ್ಥ. ಇಲ್ಲಿ ಉಭಯವು ಕಪಟ ಕನ್ನಡವಲ್ಲದೆ ಇದು ಸಹಜವಲ್ಲ. ಸಿದ್ದರಾಮರಿಗೆ ಹೇಳಕತ್ತಾರ ಅವರು, ಬಯಕೆ ಅನ್ನೋದು ಕೂಡ ಅದು ದೂರಿನ ಮಾತೆ. ನನ್ನಲ್ಲಿ ಬಯಕೆ ಇದಾವಂತಂದ್ರ ಆ ಲಿಂಗೈಕ್ಯ ಸ್ಥಿತಿ ಅಂತ ಪ್ರಾಪ್ತಿ ಆಗೋದು ದೂರಿನ ಮಾತ ಅದು. ನಾನು ಬಯಸಂಗಿಲ್ಲ ಅಂತ ನಾತೀನಂತ ತಿಳ್ಕೊರಿ. ನಾಗಿನ ಮಾತ ನಾನು ಬಯಸಂಗಿಲ್ಲ ಅಂತ ನಾಕತ್ತಿದ್ದೆ ಅಂತಂದ್ರ ಅದು ಕೂಟದ ಸಂದು. ಅದು ಕೂಡಿಲ್ಲ ಅಂತ ಅರ್ಥ. ಯಾರು ಲಿಂಗೈಕ್ಯರಿದ್ದಾರಲ್ಲ, ಲಿಂಗೈಕ್ಯ ಅಂತಾರಲ್ಲ, ಅವರಲ್ಲೇ ಬಯಕೆನೂ ಇರಂಗಿಲ್ಲ, ಬಯಸೆ ಅನ್ನೋದು ಇರಂಗಿಲ್ಲ. ಅವ್ರು ಸಹಜ
ಅಂತಾರ ಅದಕ್ಕೆ. ಹಿಂಗಿರಬೇಕಾದ್ರೆ ಇಲ್ಲಿ ಪ್ರಭುದರು ಏನ್ ಪ್ರಶ್ನೆ ಮಾಡ್ತಾರ, ಕೂಡಿ ಕಂಡ ಕೊನೆಯಂತೂ ಹೇಳ, ನೀ ಹೇಳಾಕ್ತಿಯಲ್ಲ ನಾನು ಕೂಡಿ ಕಂಡೇನಿ ಅಂತಾರೆ, ನಿಂದ ರೀತಿ ಯಾವುದು ಹೇಳ ಅಂತಾರೆ. ಅರ್ಥ ಆಯ್ತಿಲ್ರಿ? ಹಿಂಗದಲ್ಲ. ನಾನು ನನಗೆ ಒಂದು ನನ್ನ ಸಂಶಯ ಏನ್ ಗೊತ್ತನ್ರಿ, ನನ್ನ ಮುಂದೆ ಜನ ಇರ್ಬೇಕು ಅಂದ್ರ ನನಗೆ ಪಾಠ ಮಾಡಕ್ ಭಾರಿ ಇಂಟ್ರೆಸ್ಟ್ ಬರುತ್ತೆ. ಅವ್ರು ನೋಡಿ ಇಲ್ಲಾಗಿತ್ತಂದ್ರೆ ಸಂವಾದ ಇರ್ಬೇಕು, ಆ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಅದಕ್ಕೆ ಉತ್ತರ ಹೇಳ್ತೇನೆ. ನಾನು ಒಬ್ಬನೇ ಮಾತಾಡೋದು ಬಹಳ ಕಷ್ಟ ಬಿಡುತ್ತೆ. ಏನ್ ಹೇಳ್ತೀನೋ ಏನ್ ಬಿಡ್ತೀನೋ ಎಷ್ಟೇ ಆಗ್ತದೆ ಅಷ್ಟೇ ಅದು ಶಿವಾಯ ಪೂರ್ತಿ ಆಗಿ ಪ್ರಶ್ನೆಗಳೇನಿದ್ರೆ ಈಗ ಶಾರದಾಂಬೆ ಸಂಖ್ಯೆ ಮಾತಾಡ್ರಿ. ಶ್ರೀಧರಣ್ಣ ಅವ್ರಿಗೆ ಮತ್ತೆ ಎಲ್ಲರಿಗೂ ಶರಣಾರ್ಥಿಗಳು ಸರ್. ನನ್ನ ಒಂದು ಸಣ್ಣ ಗೊಂದಲ ಏನಂದ್ರೆ ಅಂತಃಕರಣ ಅಂತ ನೀವು ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ಅಂತಃಕರಣ ಶಬ್ದವನ್ನು ವಾಪಸ್ ಯೂಸ್ ಮಾಡ್ತೀವಿ. ಅದ್ರ ಪರ್ಯಾಯ ಅಂತಃಕರಣ ಅಂದ್ರೆ ಏನು? ಅಂತಃಕರಣ ಅಂತಂದ್ರ ಅಂತಹ ಅಂತಂದ್ರೆ ಒಳಗೆ, ಕರಣ ಅಂದ್ರೆ ಸಾಮಗ್ರಿ. ದೇವರು ಕೆಲವೊಂದಿಷ್ಟು ಹೊರಗ ಸಾಮಗ್ರಿಗಳನ್ನೇ ಇಟ್ಟಾನ, ಕೆಲವೊಂದಿಷ್ಟು ಒಳಗ ಸಾಮಗ್ರಿಗಳಿಟ್ಟಾನ. ಹೊರಗಿರೋ ಸಾಮಗ್ರಿಗಳಿಗೆ ಬಹಿಕರಣ ಅಂತ ಉದಾಹರಣಾರ್ಥವಾಗಿ ಕೈಯ, ಕಾಲ, ಬಾಯಿ, ಏನ್ ಕರ್ಮೇಂದ್ರಿಯದಲ್ಲ, ಈ ಕರ್ಮೇಂದ್ರಿಯಗಳಾಗ್ಲಿ, ಕಣ್ಣ, ಕಿವಿ, ನಾಸಿಕ ಮೊದಲಾದ ಜ್ಞಾನೇಂದ್ರಿಯಗಳಾಗ್ಲಿ ಇವು ಹೊರಗದವ. ಆದ್ದರಿಂದ ಬಹಿಕರಣ ಅಂತಾರೆ ಇವಕ್ಕ. ಒಳಗೆ ಕೆಲವು ಅದಾವ, ಅವು ಇವುದ್ರ ಜೊತೆ ಬಾಹ್ಯ ಇಲ್ಲ, ಒಳಗದವು. ಅವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಒಳಗದವು. ಆದ್ದರಿಂದ ಒಳಗಿರುವಂತ ಸಾಮಗ್ರಿಗಳು ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರಕ್ಕ ಅಂತಃಕರಣ ಅಂತ ಕರೀತಾರೆ. ಕರಣ ಅಂದ್ರೆ ಸಾಮಗ್ರಿ, ಅಂತಹ ಅಂದ್ರೆ ಒಳಗಿರುವಂತ ಸಾಮಗ್ರಿಗಳು. ಅರ್ಥ ಆಯ್ತಿಲ್ರಿ? ಪರಿಶುದ್ಧವಾಗಿರ್ಬೇಕು ಅಂತ ಅರ್ಥ. ಮನಸ್ಸು ಪರಿಶುದ್ಧ ಆಗಿರಬೇಕು, ಬುದ್ಧಿ ಪರಿಶುದ್ಧ ಆಗಿರಬೇಕು, ಚಿತ್ತ ಪರಿಶುದ್ಧ ಆಗಿರಬೇಕು, ನಿರಹಂಕಾರ ಇರಬೇಕು. ಹೌದಿಲ್ಲ? ಶರಣ ಏನ್ ಬಳಸ್ತಾರ ಅದಕ್ಕ? ಸುಚಿತ್ತ, ಸುಮನ, ಸುಬುದ್ಧಿ, ನಿರಹಂಕಾರ ಬಳಸ್ತಾರ್ರಿ. ಇದು ಶುದ್ಧ ಭಾವ. ಧನ್ಯವಾದಗಳು. ದೇವರಾಜಣ್ಣ ಸಂಗ್ಲತ್ ಅನ್ನೋರು ಮಾತಾಡ. ಧನ್ಯವಾದಗಳು. ಗುರು ಬಸವಲಿಂಗಾಯತಮ ಅಪ್ಪರ ಈಗ ಕರ್ಮಯೋಗ ಮತ್ತು ಇವರು ಸಿದ್ದರಾಮೇಶ್ವರರು ಕರ್ಮಯೋಗದ ಒಂದು ವಾದನ ಮಾಡಿ ಕೃಷಿಯ ಒಂದು ಉದಾಹರಣೆ ಕೊಡ್ತಾರೆ. ಆದ್ರೆ ಅಲ್ಲಪ್ರಭುಗಳು ಅದನ್ನ ಇದು ಮಾಡದೆ ಶಿವಯೋಗಕ್ಕೆ ಹೆಚ್ಚು ಅದು ಕೊಟ್ಟು ಜ್ಞಾನ ಇದು ಅಂತ ಹೇಳ್ತಾರೆ. ಅವು ಎರಡೂ ಮಹತ್ವಪಟ್ಟು, ಯಾಕಂದ್ರೆ ಶರಣರು ಅರಿವು ಆಚಾರ ಎರಡೂ ಇರ್ಬೇಕಂತ ಹೇಳ್ತಾರ. ಅವರು ಜ್ಞಾನ ಮತ್ತು ಕ್ರಿಯೆ ಎರಡೂ ಒಂದು ಪಕ್ಷಿಗೆ ಹೇಗೆ ಹೇಳಿದ್ರೆ ಹಾಗೆ ಜ್ಞಾನ ಮತ್ತು ಆಚಾರ ಇರ್ಬೇಕಂತ ಶರಣರು ಹೇಳ್ತಾರಲ್ಲ. ಆದ್ರೆ ಇವರು ನಮ್ಮ ಅಲಪ್ರಭುಗಳು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಗಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನವೆಂಬ ನೋಡ ಅಂತ ಹೇಳ್ತಾರೆ. ಹಂಗೆ ಈ ಜ್ಞಾನವೇ ಮುಖ್ಯವಾಗಿದೆ ಅಥವಾ ಕರ್ಮವು ಶಿವಯೋಗ ಅದು ಕೂಡ ಕರ್ಮ ಮಾಡೋದಲ್ಲ. ಹಾಗಾಗಿ ಎರಡು ಮಹತ್ವ ಪಡೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಅಲ್ಲ, ನಿಮ್ಮ ಅನಿಸಿಕೆ ಏನೇ ಇರ್ಲಿ, ಶರಣರ ಅನಿಸಿಕೆ ಹೇಳ್ತಾನೆ ನಾನು. ನಿಮ್ಮ ಅನಿಸಿಕೆ ಸರಿ ಅದ. ನಿಮ್ಮ ಇದಕ್ಕ, ನಿಮ್ಮ ವಿಚಾರಕ್ಕ, ನಿಮ್ಮ ಅಧ್ಯಯನಕ್ಕ ಅದು ಸರಿ. ಅಲ್ಲಿ ನೀವು ಚನ್ನಬಸವಣ್ಣವರ ವಚನ ಉದಾಹರಣೆ ಕೊಟ್ಟು ಹೇಳಿದ್ರಿ. ಈಗ ಏನಂತಂದ್ರ ಒಂದ್ ಹಕ್ಕಿಗೆ 2 ಪಕ್ಕಗಳ ಹಾರಾಕಿ ಹಂಗ ಬೇಕಲ್ಲ, ಹಂಗ ಜ್ಞಾನ ಅರಿವು ಆಚಾರ ಅಂತ ಶಬ್ದ ಬಳಸ್ತಾರೆ ಆ ವಚನದಲ್ಲಿ. ಹೌದಿಲ್ರಿ? ಅರಿವು ಆಚಾರ, ಅರಿವು ಆಚಾರ ಅತ್ಯಂತ ಅವಶ್ಯ. ಆಚಾರ ಅಂದ್ರೆ ಎದಕ್ಕಂತೀರಿಪ್ಪ ನೀವು? ಕ್ರಿಯಾ ಬರೋಬ್ಬರಿ ಕ್ರಿಯಾ, ಅದ್ರ ಅರ್ಥ ಕ್ರಿಯಾ ಆಯ್ತು. ಯಾವ ಕ್ರಿಯಾ? ಈಗ ನಾವು ಸತ್ಯವನ್ನು ಹೇಳೋದು ಜ್ಞಾನ, ಅದರಂತೆ ನಡೆಯೋದು ಕ್ರಿಯೆ. ಇದು ಬಹಳ ಸ್ಥೂಲ. ಇದು ನೀವ್ ಹೇಳೋ ಮಾತ ಬಹಳ ಮ್ಯಾಗಿನ ಸಣ್ಣ ಹುಡುಗರು ಮಾತಾಡ್ತಾವ.
ಅದು ಬೇಡ. ಸತ್ಯವನ್ನು ಹೇಳೋದು ಜ್ಞಾನ, ಅದರಂತೆ ಸತ್ಯವನ್ನು ಅದರಂತೆ ನಡೆಯುವುದು ಕ್ರಿಯೆ. ಇದು ಸಣ್ಣ ಹುಡುಗರು ಮಾತಾಡ್ತೀವಿ. ನಿಮ್ಮ ವಿಚಾರ ಇದು ಶಿವಯೋಗದ ಬಗ್ಗೆ ಹೇಳಾಕ್ತಿರಿ ನೀವು, ಹೌದಿಲ್ರಿ? ಬ್ರಾಡ್ ಮಾಹಿತಿ ಮಾಡಿಲ್ಲ, ದೊಡ್ಡ ವಿಚಾರ ಹೇಳ್ರಿ, ಸಣ್ಣ ಮಾತಾಡ್ತೀರಿ. ದೊಡ್ಡದೇನದ ಅರಿವು ಅಂದ್ರೆ ಎದಕ್ಕಂತೀರಿ? ಅರಿವು ಹೇಳೇನಲ್ಲ, ಸ್ವಸ್ವರೂಪದ ಅರಿವು, ಸ್ವಸ್ವರೂಪದ ಅರಿವು, ಸ್ವಸ್ವರೂಪದ ಅರಿವಿನ ಆಚಾರ ಇರಬೇಕು, ಕ್ರಿಯಾ ಇರಬೇಕದು. ಪ್ರೀತೇನ್ರಿ? ಅಲ್ಲಿ ಶರಣರ ಸಣ್ಣ ಹುಡುಗರ ಅವರು ಎಲ್ಲಿ ಚನ್ನಬಸವಣ್ಣನವರು, ಎಲ್ಲಿ ನಾವು, ಹೌದಿಲ್ರಿ? ಅವ್ರು ಅರಿವು ಆಚಾರ ಅಂತ ಬರೀ ಆಚಾರಕ್ಕ ಹಿಂದ ವಿಶೇಷಣ ಅರಿವನ್ನು ಕೊಟ್ಟರು ಅವರು. ಹೌದು ಹೌದು. ಅರಿವು ಅಂದ್ರೆ ಯಾವಪ್ಪ? ಈ ಸಣ್ಣ ಹುಡುಗರು ಬಾಲ ಭಾಷೆ ಅಂತಾರ ಅದಕ್ಕ. ಸತ್ಯವನ್ನು ಹೇಳೋದು, ಕಲಿಯದಿರು ಅಂತಿದ್ದು ಜ್ಞಾನ, ಅದರಂತೆ ಕ್ರಿಯೆ ಮಾಡುವುದು ಇದು ಕ್ರಿಯೆ. ಈ ಸಣ್ಣ ಹುಡುಗರು ಮಾತಾಡಲಿಲ್ಲ, ಇದ್ಯಾಕೆ ಶಿವಯೋಗ ಆಗ್ತದ್ರಿ? ಎಷ್ಟು ಸ್ಥೂಲ ಅದು, ಹೌದಿಲ್ರಿ? ಅದು ಅತ್ಯಂತ ಸ್ಥೂಲನೂ ಹೌದು, ಅದು ಸೂಕ್ಷ್ಮನೂ ಹೌದು. ಬಸವಣ್ಣವ್ರು ಹೇಳ್ತಾರೆ ಫಲಬೇಡ ಫಲಬೇಡ, ಅದು ಕೂಡ ಹಾಗೆ ಅದ್ರ ಅರ್ಥ ಏನ್ರಿ? ಮಾತು ಏನ್ ಹೇಳ ಗೊತ್ತಲ್ರಿ ಅವರು? ಎಲ್ಲರಿಗೂ ವಚನದ ಪರಿಸರ ಅರ್ಥ ಗೊತ್ತಿಲ್ಲ. ಕೊನೆಗೆ ಏನ್ ಹೇಳ್ತಾರ ಅವರು? ಇದೇ ಇದೇ ಅಂತರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಹೌದು. ಅದಾತೇನು ಅಂದ್ರೆ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧವಿದ್ದ ಇರಬೇಕಂತೆ. ಹಿಂಗ ಅಲ್ರಿ, ಅಂತರಂಗ ಶುದ್ಧಿಯ ಲಕ್ಷಣ ಏನು, ಬಹಿರಂಗ ಶುದ್ಧಿಯ ಲಕ್ಷಣವೇನು? ಆ ಭಗವಂತನನ್ನ ಒಲಿಸುವಂತ ದಾರಿ ಯಾವುದು? ದಾರಿ ಬಗ್ಗೆ ಮಾತಾಡ್ತಾರ ಅವರು. ಹೌದಿಲ್ರಿ? ಅದು ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇಲ್ಲೇ ಒಂದು ಭಾಗದವರು ಅಲ್ಲಿ ಹೆಂಗದವ? ಶರೀರದಿಂದ ಆಗುವಂತಹ ಪಾಪಗಳು, ವಾಣಿಯಿಂದ ಆಗುವಂತಹ ಪಾಪಗಳು, ಮನಸ್ಸಿನಿಂದ ಆಗುವಂತಹ ಪಾಪಗಳನ್ನ ಡಿವೈಡ್ ಮಾಡ್ತಾರ. ತ್ರಿಕರಣ ಶುದ್ಧಿ ಅಂತ ಆ ಸತಿಲ್ಲ. ತ್ರಿಕರಣ ಶುದ್ಧಿಯೇ ಭಗವಂತನನ್ನ ಒಲಿಸುವ ಪರಿ ಅಂತ ದಾರಿ ಅದು. ಇಲ್ಲೆಲ್ಲಿ ಅರಿವಿನ ಬಗ್ಗೆ ಅವರು ದಾರಿ ಬಗ್ಗೆ ಮಾತಾಡತಾರಪ್ಪ. ಅದು ಒಂದು ವಚನ ಹಿಡ್ಕೊಳ್ಳೋದು, ಬರೀ ಅದನ್ನ ಗಂಟುಕೊಳ್ಳೋದು ಎಲ್ಲದಕ್ಕೂ. ಮತ್ತೆ ಬೇರೆ ಅದಾವಲ್ಲ ಅವರು, ಹೌದಿಲ್ರಿ? ದೊಡ್ಡದು ಎಲ್ಲ ನೋಡ್ರಲ್ಲ ವಚನಗಳನ್ನು. ನಮಗ್ ಉಪಯೋಗ ಆಗೋದು ವಚನ ಸಾಹಿತ್ಯವನ್ನು ಎಂದು ಬಳಸಬೇಡ್ರಿ. ಅಲ್ಲಿ ಏನ್ ಹೇಳ್ಯಾರಲ್ಲ ಅದನ್ನ ಅರ್ಥ ಮಾಡೋ ಪ್ರಯತ್ನ ಮಾಡೋದು. ಇದು ದಾರಿ ಇದೆ, ಹೌದಿಲ್ರಿ? ಕ್ಷಮೆ ಮನುಷ್ಯ ನಾವು ತಿಳ್ಕೊಂಡಿಲ್ಲ. ಮತ್ತೆ ಏನ್ ಮಾಡೋದು? ಅನಿವಾರ್ಯವಾಗಿ ನಾನು ಮಾತಾಡ್ಬೇಕಾಗ್ತದೆ ಅಷ್ಟೇ, ಹೌದಿಲ್ರಿ? ಯಾಕಪ್ಪ ಅಂತಂದ್ರ ಮೊದಲ ಯುಗಾದಿ ದಿನ ಎಲ್ಲರೂ ಸಂತೋಷದಿಂದಿರುನು, ವರ್ಷ ಸಂತೋಷಿರುನು, ನಕ್ಕೋತಿರುನು, ಆನಂದದಿಂದಿರುನು. ನಮ್ಮಲ್ಲಿ ವೈಮನಸ್ಯ ಬೇಡ. ಏನಿಲ್ಲ, ಜ್ಞಾನವನ್ನು ಹಂಚ್ಕೊಳ್ಳೋದ್ರಲ್ಲಿ ಯಾರು ಇದು ಅನ್ನೋದಿಲ್ಲ. ನಾವ್ ಏನಾರೇ ಮಾತಾಡ್ಬಿಡ್ತೀವಿ ಅಂತಂದ್ರ ಅದು ವಾಣಿ ನನಗೂ ಅಷ್ಟು ದಿನ ಪ್ರಬುದ್ಧ ಅಲ್ಲ, ನಾನು ಸಣ್ಣವನ್ನಿ. ಹಿಂಗಾಗಿ ಯಾರಿಗಾರ ನೋವಾಗ್ತದೋ, ಮಾನಸಿಕವಾಗಿ ತ್ರಾಸ ಆಗ್ತದ. ಅವನೊಳಗಿರುವಂತ ಶಿವ ನೋವಾದಂತ ಅವನಿಗೆ ನೋವಾಯ್ತು, ನನಗೂ ನೋವಾದಂಗಲ್ಲ ಅದು ಪರೋಕ್ಷವಾಗಿ. ಶಿವ ನೋವು ನಂಬಿಕೊಂಡು ನನಗ ನೋವಾಗಲ್ಲ. ಧನ್ಯವಾದಗಳ್ರಿ. ಬಹಳಷ್ಟು ಅದ್ಭುತವಾದಂತ ವಿಚಾರ. ಶರಣಾರ್ಥಿಗಳು. ಅರಿವು ಆಚಾರ ಇನ್ನು ಬಹಳಷ್ಟು ನಾವು ಸೂಕ್ಷ್ಮ ವಿಷಯವನ್ನ ನಾವು ತಿಳ್ಕೊಬೇಕಾಗ್ಯದ. ಧನ್ಯವಾದಗಳು. ಈಗ ಮಂಗಳಕ್ಕ ಮಾತಾಡ್ರಿ, ಆಮೇಲೆ ರುದ್ರಯ್ಯ ಅಕ್ಕ ಅವರು ಮಂಗನ ಮಕ್ಕಳವ್ರು ಮಾಡಿ ಮಾತಾಡ್ರಿ. ಶರಣ ಶರಣಾರ್ಥಿಗಳು ಅಂತಾರ. ಹಾ ಶರಣಾರ್ಥಿ ಮಾತಾಡ್ರಿ ಬೇಕಾ? ಮಂಗಳಕ್ಕ ಮಾತಾಡ್ರಿ.
ಮಂಗಳಾಕಾರಿ. ಶರಣ ಹಾಕ್ತೀರಿ ಸರ್. ನಾವಿಬ್ರು ಕೂಡ ಇದನ್ನ ಕೇಳ್ತಾ ಇದ್ದೀವ್ರಿ. ಅವ್ರು ಏನೋ ಹೇಳ್ಬೇಕಂದ್ರೆ ಅದನ್ನ ಡ್ರೆಸ್ ಮಾಡಿ ಕೇಳಿ. ನಾನು ಒಂದು ನೀವು ಯುದ್ಧ ಸೈನಿಕರ ಬಗ್ಗೆ ಹೇಳಿದ್ರಲ್ರಿ ಸರ್? ಹ್ಞೂ ಹೇಳಿ. ಏನ್ ಕೇಳ್ತಾ ಇಲ್ಲ? ಕೇಳ್ಸಲಾಗೈತಿ ಅಕ್ಕ, ಮಂಗಳಕ್ಕ ಕೇಳ್ಸಲಾಗೈತ್ರಿ. ಈಗ ಪ್ರೇಮಕಕ್ಕ ಹೇಕಿ ಅವರು ವಚನ ಮಂಗಲವನ್ನ ಮಾಡಿ ಕೇಳ್ತಾ ಇಲ್ರಿ. ಮಂಗಳಕ್ಕ ತಮ್ಮದು ಕೇಳ್ತಾ ಇಲ್ರಿ ಅಣ್ಣವ್ರ. ಈಗ ನೋಡ್ರಿ ಅಕ್ಕರೆ ಅದ್ರಿ ನೀವು ಸೈನಿಕರ ಬಗ್ಗೆ ಹೇಳಿದ್ರಿ ಸರ್. ಅದು ಮಸ್ತ್ ಶ್ರೀ ಅರವಿಂದ್ರದ ಒಂದು ಮಾತು ನೆನಪಾಗ್ತದೆ ನಮ್ಗೆ. ಅವ್ರೇ ಹೇಳ್ತಾರೆ, ಯೋಗ ಸಾಧನೆ ಅಂದ್ರೆ ಇದು ಒಂದು ಯುದ್ಧ ಇದ್ದಂಗೆ. ನೀವು ನಿಮ್ಮೊಡನೆ ಯುದ್ಧ ಮಾಡ್ಬೇಕಾಗ್ತದ. ಇಷ್ಟು ದಿವಸ ಜಗತ್ತಿನ ಬಾಯಿಯೊಳಗೆ ಯುದ್ಧ ಮಾಡ್ತಾ ಇದ್ರಿ, ನೀವು ಆಶ್ಚರ್ಯದಲ್ಲಿ ಯುದ್ಧ ಮಾಡ್ಬೇಕು, ನಿಮ್ಮ ಅಪರಿಪೂರ್ಣತೆಯನ್ನು ಕಳ್ಕೊಬೇಕಂತಂದ್ರೆ ಅವುಗಳು ನಿಮ್ಮ ಏನು ಬಿಸ್ನೆಸ್ ನಿಮ್ಮ ಅಶುದ್ಧತೆ ಏನದೆ ಅದರೊಳಗೆ ಯುದ್ಧ ಮಾಡಿ ಪರಿಪೂರ್ಣತೆ ಪಡಿಬೇಕು ಅಂತ ಹೇಳ್ತಾರೆ ಅವರು. ಆ ಮಾತು ನಂಗೆ ನೆನಪಾಯ್ತದೆ. ಅದಕ್ಕೆ ಕೇಳ್ತದೆ. ನೆಟ್ವರ್ಕ್ ಪ್ರಾಬ್ಲಮ್ ಆಗತ್ತೆ. ನಾ ಮಾತಾಡಿದ ನಂತರ ಮತ್ತೆ ಪ್ರತಿಧ್ವನಿ ಬರಕ್ಕೆ ಯಾಕಂದ್ರ ನನ್ನೊಳಗಿನ ಅನಂತ ಎಲ್ಲ ಅದಾವ. ನನ್ನ ವಿರೋಧಿಗಳೆಲ್ಲರೂ ಇದ್ದಾರೆ. ಹೊರಗೆ ಯಾರು ವಿರೋಧಿಗಳಿಲ್ಲ. ನನ್ನಲ್ಲಿ ಕಾಮ, ಕ್ರೋಧ, ಲೋಭ ಇವೆಲ್ಲವೂ ಸೂಕ್ಷ್ಮ ವಾಸನ. ಅದ್ರ ಜೊತೆ ಹೋರಾಡಿ ನಾನು ಹೋಗ್ಬೇಕಲ್ಲ. ನಾನು ಹೆಂಗ ಗೊತ್ತಾ, ಒಂದು ಮಹತ್ವದ ಮಾತು ಹೇಳ್ತಾನೆ ಕೇಳಿ. ಕೇಳ್ಬೇಕಲ್ಲ. ಮಹತ್ವದ ಮಾತು ಏನಂತಂದ್ರೆ, ನಾವು ಆಧ್ಯಾತ್ಮದ ಮೊದಲನೇ ಹೆಜ್ಜೆ ಇಟ್ಟಾಗ ಎಲ್ಲರೂ ಶೂದ್ರರೇ, ಏನೂ ಗೊತ್ತಿಲ್ಲ. ಮೊದಲನೇ ಹೆಜ್ಜೆ ಇಡಬೇಕಂತ ಆ ಅಂತ ನಾವ ವೈಶ್ಯನಾಗಬೇಕಂತದ. ವೈಶ್ಯ ಆಗೋದಂದ್ರೆ ಏನು? ಯಾವುದು ಸತ್ಯ, ಯಾವುದು ಮಿಥ್ಯ ಇದನ್ನು ತೂಕ ಮಾಡಿ ನೋಡ್ಬೇಕು. ಸರಿ ತಪ್ಪು ಎರಡೂನು. ಆ ನಂತರ ಕ್ಷತ್ರಿಯ ಆಗು, ಆ ನಂತರ ಬ್ರಾಹ್ಮಣ ಆಗು. ಬ್ರಾಹ್ಮಣ ಆದ ಬಳಿಕ ನಮಗ ಆತ್ಮಜ್ಞಾನ ಆಗ್ತದೆ. ಇದೆಲ್ಲರೂ ಜೀವನ ನಡೆಯುವುದು. ಪ್ರತಿಯೊಬ್ಬನೂ ಶೂದ್ರ, ಪ್ರತಿಯೊಬ್ಬನೂ ವೈಶ್ಯ, ಪ್ರತಿಯೊಬ್ಬನೂ ಕ್ಷತ್ರಿಯ, ಪ್ರತಿಯೊಬ್ಬನೂ ಬ್ರಾಹ್ಮಣನಾಗ್ತಾನ. ಆ ಬ್ರಾಹ್ಮಣತ್ವ ಬಂದಾಗನೇ ಅವನಿಗೆ ಬ್ರಹ್ಮಜ್ಞಾನ ಆಗ್ತದೆ. ಪರಿವರ್ತನೆ ಈ 4 ಅವಸ್ಥೆಗಳು ನಮ್ಮಲ್ಲೇ ಇರ್ತಾವು ಅಂತ. ಹೌದು, ನಮ್ಮಲ್ಲೇ ಇರ್ತಾವ 4 ಅವಸ್ಥೆಗಳು. ಬಟ್ ಈ ಸತ್ಯ ಇವತ್ತು ನಿಮ್ದು ಆನ್ ಮಾಡೋಣ. ಯಾಕೋ ಈಕ್ವಲ್ ಆಗ್ತದೆ. ಧನ್ಯವಾದಗಳು. ಈಗ ರುದ್ರಯ್ಯ BM ಅಣ್ಣವರು ಇದು ಮಾಡಿ ಕೃಷ್ಣ ಮಂಗಲ ಮಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಶಿವ ನಿನ್ನ ಪಾದವ ನಂಬಿದೆ, ಶಿವ ನಿನ್ನ ಪಾದವ ನಂಬಿದೆ, ನಿನ್ನ ಕಾಯುವ ಭಾರವು ನಿನ್ನದು ತಂದೆ, ಶಿವ ನಿನ್ನ ಪಾದವ ನಂಬಿದೆ, ನಾನೆಂಬೋ ಮಮಕಾರದಿಂದ
ಶಿವ ನಿನ್ನ ಪಾದವ ಬಿಡೆ ನಿನ್ನೆ ನಿನ್ನ ದಾಸರ ಸೇವೆಯು ಎನ್ನದು ನೋಡಯ್ಯ ಅನುದಿನ ತವ ನಾಮ ನೆನೆಯುವೆನಯ್ಯ ಘನ ಮೋಕ್ಷ ಪದವಿಯ ನಾನೊಲ್ಲೆನಯ್ಯ ಶಿವ ನಿನ್ನ ಪಾದವ ನಂಬಿದೆ ಭಕ್ತರ ಬಂಟ ನೀನಂತೆ ಶಿವ ಮುನ್ನ ಬಾಣನ ಬಾಗಿಲ ಕಾಯುವನಂತೆ ಬಾಳಲೋಚನ ನಿನ್ನ ಭಜಿಸಿದೆ ಒಬ್ಬನು ಬಾಲ ಭಾವಕ್ಕೆ ಮೆಚ್ಚಿ ಕ್ಷೀರ ಸ್ವಾಮಿದೀಕ್ಷೆ ಶಿವ ನಿನ್ನ ಪಾದವ ನಂಬಿದೆ ಶಿರದೋಳು ಗಂಗೆಯ ಧರಿಸಿ ನೀ ಬಂದೆ ಶಿರದೋಳು ಗಂಗೆಯ ಧರಿಸಿ ನೀ ಬಂದೆ ಗಿರಿಜಾ ಮಾತೆವ ಮಾಂಸ ಭಾಗದೊಳಿಸಿ ತೊರೆಯುವ ಪರಮೇಶ ಭರಣ ವಿನಾಶ ಶಿವ ನಿನ್ನ ಪಾದವ ನಂಬಿದೆ ಎನ್ನ ಕಾಯುವ ಭಾರವು ನಿನ್ನದು ತಂದೆ ಶಿವ ನಿನ್ನ ಪಾದವ ನಂಬಿದೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಕ್ಕ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಸತ್ಸಂಗದಲ್ಲಿರುವಂತಹ ಎಲ್ಲಾ ಶರಣ ಶರಣೆಯರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.